ಕುರಿತಾಗಿ ಕೆಲವು ಸಂಗತಿಗಳನ್ನ ಕಲಿಯುವುದಕ್ಕೆ ದೇವರ ಆತ್ಮ ನಮ್ಮನ್ನ ಬಲಪಡಿಸಲಿ. ಆಮೇಲೆ ಯೇಸು ಕ್ರಿಸ್ತನ ಕುರಿತು ಎಷ್ಟು ಕಲಿತರು ಸಾಕಾಗಲ್ಲ. ಈಗ ತಾನೇ ಪಾಸ್ಟರ್ ಹೇಳಿದ್ರು, ಒಬ್ಬೊಬ್ಬರೊಳಗೆ ಯೇಸು ಕ್ರಿಸ್ತನ ಕುರಿತಾಗಿ ಒಂದೊಂದು ವಿಧದ ಪ್ರಕಟಣೆಗಳಿದೆ. ಬಹಳ ಸತ್ಯ ಅದು. ಒಬ್ಬೊಬ್ಬರ ಬಳಿಗೆ ಬಂದು ನಿಮಗೆ ಯೇಸು ಕ್ರಿಸ್ತನ ಕುರಿತು ಏನಿದೆ ಅಂತ ಹೇಳಿದ್ರೆ ಎಲ್ಲರೂ ವಿಶೇಷವಾಗಿ ಏನಾದ್ರೂ ಹೇಳಿಕೆ ಇದ್ದೇ ಇರ್ತದೆ. ಅದು ದೇವರ ಆತ್ಮನ ಕಾರ್ಯ. ಹಲ್ಲೆಲೂಯಾ. ಎಷ್ಟು ಕಲ್ತರೂ ಸಾಕಾಗ್ಲಿಲ್ಲ. ಜೀವನ ಪೂರ್ತಿ ನಾವು ಯೇಸು ಕ್ರಿಸ್ತನ ಕುರಿತು ಪರಿಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಅಂತಾಗ ಹೇಳೋದಕ್ಕೆ ಸಾಧ್ಯ ಎನ್ನುವಂತ ಪ್ರಶ್ನೆ ನನಗೆ ಕೇಳಿದ್ರೆ ವೈಯಕ್ತಿಕವಾಗಿ ಒಂದು ವೇಳೆ ನನ್ನ ಅಭಿಪ್ರಾಯ, ಒಂದು ವೇಳೆ ಪರಿಪೂರ್ಣವಾಗಿ ಆತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ. ಕಾರಣ ನಮ್ಮ ಮಿತಿಯುಳ್ಳ ಬುದ್ಧಿಯಲ್ಲಿ ಅಪರಿಮಿತನಾದ ದೇವರನ್ನ ಅರಿಯುವುದಷ್ಟು ಸುಲಭ ಅಲ್ಲ ಅಂತ ನನಗೆ ಅನಿಸ್ತದೆ. ಹಲ್ಲೆಲೂಯಾ. ಸರಿ, ದೇವರು ನಿಮ್ಮನ್ನ ಕನಿಕರಿಸ್ಲಿ. ಈ ದಿನ ನಾವು ವಾಕ್ಯ ಧ್ಯಾನಕ್ಕಾಗಿ ಆರಂಭದಲ್ಲಿ 3 ವಾಕ್ಯಗಳನ್ನ ಓದಿಕೊಳ್ಳೋಣ. ಒಬ್ಬರಾದ್ಮೇಲೆ ಒಬ್ರು ಓದ್ಬಹುದು. 3 ವಾಕ್ಯಗಳು. ಒಂದು ಯೋಹಾನ 2ನೇ ಅಧ್ಯಾಯ 1-2 ವಚನ. ಇದು ಇದರ ನಮ್ಮ ಧ್ಯಾನದ ಪ್ರಾಮುಖ್ಯವಾದ ವಾಕ್ಯದ ಭಾಗ. 1 ಯೋಹಾನ 2ನೇ ಅಧ್ಯಾಯ 1-2 ವಚನ. ಇನ್ನೊಬ್ಬರು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. ಮತ್ತೊಬ್ಬರು ಕೀರ್ತನೆ 106:23. ಕೀರ್ತನೆ 106:23. ಮೊದಲಿಗೆ 1 ಯೋಹಾನ 2ನೇ ಅಧ್ಯಾಯ 1-2 ವಚನಗಳು. ನನ್ನ ಚಿಕ್ಕ ಮಕ್ಕಳೇ, ನೀವು ಪಾಪ ಮಾಡದಂತೆ ಇವುಗಳನ್ನು ನಾನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. ಆತನು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವಾಗಿದ್ದಾನೆ. ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳಿಗಾಗಿಯೂ ಪ್ರಾಯಶ್ಚಿತ್ತವಾಗಿದ್ದಾನೆ. ಆಮೆನ್. ಇದು ಒಂದಾಯ್ತು. ಮುಂದೆ ಓದ್ಬೇಕಾದ ಮತ್ತೊಂದು ವಚನ. ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. 1:17. ನ್ಯಾಯ ಪ್ರಮಾಣವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತು, ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ಆಮೆನ್. ಮೂರನೇದಾಗಿ ಕೀರ್ತನೆ 106:23. ಆದುದರಿಂದ ಆತನು ಅವರನ್ನು ನಾಶ ಮಾಡುತ್ತೇನೆಂದು ಹೇಳಿದನು. ಆದರೆ ಆತನು ಆದುಕೊಂಡ ಮೋಶೆಯು ಆತನ ಕೋಪವನ್ನು ತಿರುಗಿಸುವ ಹಾಗೆ ಆಪತ್ತಿನಲ್ಲಿ ಆತನ ಮುಂದೆ ನಿಂತುಕೊಂಡನು. ಓಕೆ, ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸಂಗಡ ವಾಕ್ಯಗಳೊಂದಿಗೆ ಮಾತನಾಡಿ. ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ. ನಾವೆಲ್ಲರೂ ಕೇಳೋಣ. ಕರ್ತನೇ ನಮ್ಮ ಸಂಗಡ ಮಾತನಾಡು. ಕರ್ತನೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ನೀ ನಮಗೆ ಬರೆಸಿಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮದೇ ಭಾಷೆಯಲ್ಲಿ ನಮ್ಮ ಕೈಗೆ ಕೊಟ್ಟ ಕರ್ತನೆ, ನಿನ್ನ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. ನಾವೀಗ ಓದಿದ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಓದಿ ಕೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಇವುಗಳನ್ನ ನಾವು ನಂಬುತ್ತೇವೆ ಸ್ವಾಮಿ. ಇದನ್ನು ಸನ್ಮಾನಿಸ್ತೇವೆ, ಇದನ್ನು ಅಂಗೀಕರಿಸ್ತೇವೆ. ಕರ್ತನೆ, ಇದರಲ್ಲಿರುವಂತಹ ನಿನ್ನ ಜೀವ ಆಶೀರ್ವಾದವು, ನಿನ್ನ ಕೃಪೆ ಅಭಿಷೇಕವು ಕರ್ತನೆ, ಇದು ನಮ್ಮ ಜೀವಿತದಲ್ಲಿ ಬಿಡುಗಡೆ ಆಗಲೆಂದು ಬೇಡಿಕೊಳ್ತೇವೆ. ದೇವರೇ, ನಮ್ಮನ್ನು ನೀನು ಮಾರ್ಪಡಿಸು. ನಿನಗೆ ಮಹಿಮೆ ಆಗಲಿ. ನಮ್ಮನ್ನು ರೂಪಿಸು ಕರ್ತನೆ. ರಾಜ್ಯದ ಸೇವೆಗಾಗಿ ನಮ್ಮಿಂದ ಬಯಸುವಂತ ಸೇವೆ ನಿನಗೆ ದೊರಕುವಂತೆ ನಮ್ಮನ್ನ ರೂಪಿಸಪ್ಪ. ಕರ್ತನೆ, ಕರ್ತನಿನ ಬರೋಣಕ್ಕಾಗಿ ನಮ್ಮನ್ನ ಸಿದ್ಧಪಡಿಸುವಂತೆ ನೀನು ನಮ್ಮನ್ನ ರೂಪಿಸೆಂದು ಬೇಡಿಕೊಳ್ತೇವೆ. ಕರ್ತನ, ನಮ್ಮ ಎಲ್ಲರ ಹೃದಯದ ಕಣ್ಣುಗಳನ್ನ ತೆರೆ. ಕರ್ತನಲ್ಲಿ ವಾಕ್ಯಕ್ಕಿರುವಂತಹ ಸಕಲ ವಿಧವಾದ ಅಡ್ಡಿಗಳು ಕರ್ತನಿಲಿಂದ ತೆಗೆದು ಹಾಕಲ್ಪಡಲಿ. ನಮ್ಮ ಒಳಗಿನಿಂದ ಅದು ತೆಗೆದು ಹಾಕಲ್ಪಡಲಿ. ವಾತಾವರಣದಿಂದ ತೆಗೆದು ಹಾಕಲ್ಪಡಲಿ. ಕರ್ತನೆ, ಎಲ್ಲ ಗಲಿಬಿಲಿ ಪಡಿಸುವಂತ ಸಂಗತಿಗಳು, ವೈರ್ಯಕಾರ್ಯಗಳು ಯೇಸು ಕ್ರಿಸ್ತನ ಹೆಸರಿನಿಂದ ಹೊರಗೆ ಹೋಗಲಿ ಸ್ವಾಮಿ. ಕರ್ತನಿನ ಮಾತುಗಳು ಬಿಡುಗಡೆ ಆಗಲಿ. ನಾವೆಲ್ಲರೂ ನಿನ್ನ ಪಾದದಲ್ಲಿ ಕುಳಿತು ಕಲಿಯುವುದಕ್ಕೆ ಅಪ್ಪಣೆ ಆಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಮೊಟ್ಟ ಮೊದಲನಾಗಿ ಓದಿದಂತ ದೇವರ ವಾಕ್ಯದ ಭಾಗ 1 ಯೋಹಾನ 2ನೇ ಅಧ್ಯಾಯ 1-2 ವಚನಗಳು. 1 ಯೋಹಾನ 2ನೇ ಅಧ್ಯಾಯ 1-2 ವಚನ. ಇಲ್ಲಿ ನಮ್ಮನ್ನ ಕುರಿತು ಸಂಬೋಧಿಸಿದಂತ 2 ಪದಗಳು ಬೇರೆ ಬೇರೆ ಆಗಿದೆ. ಮೊದಲನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಪ್ರಿಯರಾದ ಮಕ್ಕಳೇನ, ನನ್ನ ಪ್ರಿಯರಾದ ಮಕ್ಕಳು. ಆದ್ರೆ ನಂತರ ಬರ್ಬೇಕಾದ್ರೆ ಅಲ್ಲಿ ಹೇಳ್ತಾನೆ, ನಿಮ್ಮಲ್ಲಿ ಯಾವನಾದರೂ ಪಾಪ ಮಾಡಿದರೆ. 2ನೇ ವಚನಕ್ಕೆ ಹೋಗಲ್ಲ, 1ನೇ ವಚನದಲ್ಲಿ ಬರ್ತಾನೆ, ಅಲ್ಲಿ ಯಾವನಾದರೂ ಪಾಪ ಮಾಡಿದರೆ. ಅಲ್ಲಿ ವ್ಯತ್ಯಾಸ ಆಗ್ತದೆ. ಒಂದ್ ವೇಳೆ ನೀವು ಇಂಗ್ಲಿಷ್ ನಲ್ಲಿ ಓದಿದ್ರೆ ಮೈ ಡಿಯರ್ ಚಿಲ್ಡ್ರನ್ ಅಂತ ಓದ್ತೀರಿ. ಆದ್ರೆ ಪಾಪ ಮಾಡದಿರುವಂತ ಭಾಗದಲ್ಲಿ, ಪಾಪ ಮಾಡಿದ ಭಾಗದಲ್ಲಿ ಇಫ್ ಎನಿ ಮ್ಯಾನ್, ಮನುಷ್ಯ ಅಂತ ಓದ್ತೀರಿ. ಹಾಗಾದ್ರೆ ಪಾಪ ಇಲ್ಲದಿರುವಾಗ ದೇವರ ವಾಕ್ಯ ಅವನನ್ನ ಮಕ್ಕಳೇ ಅಂತ ಕರೀತಾ ಇದೆ. ಪಾಪ ಮಾಡಿದವನನ್ನ ಒಬ್ಬ ಮನುಷ್ಯ ಅಂತ ಕರೀತಾ ಇದೆ. ಹಾಗಾದ್ರೆ ಒಬ್ಬ ಮನುಷ್ಯನು ತಿರುಗಿ ಮಗುವಾಗ್ಲಿಕ್ಕೆ ಸಾಧ್ಯವೋ? ಹಾಗಾದ್ರೆ ಅವನಿಗೆ ಪಾಪ ಪರಿಹಾರ ಬೇಕು.
ಇದರ ಅವಶ್ಯಕತೆಯಲ್ಲಿ ಕಾಣ್ತದೆ. ಇಲ್ಲಿ ದೊಡ್ಡ ವಿಷಯ, ನಮ್ಮ ಧ್ಯಾನಕ್ಕೆ ದೊಡ್ಡ ವಿಷಯ, ನಮ್ಮ ಕೈಲಿರೋ ಬೈಬಲ್ ಅಲ್ಲಿ ನಾವು ಓದ್ತೇವೆ, ಪರಲೋಕದಲ್ಲಿ ಈಗ ನಮಗೊಬ್ಬ ಸಹಾಯಕನಿದ್ದಾನೆ, ಪರಲೋಕದಲ್ಲಿ ನಮಗೊಂದು ಈಗ ಯಜ್ಞವಿದೆ. ಹೌದಣ್ಣ? ಮತ್ತೊಮ್ಮೆ ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮ್ಗೆ ಬರೆಯುತ್ತೇನೆ. ನಂತರದಲ್ಲಿ ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು, ಅಂದ್ರೆ ವಕೀಲನು, ಇಲ್ಲಿ ಇನ್ನೊಂದು ಪದ ಓದಿದ್ರಿ, ಪಕ್ಷವಾದಿ. ಸಹಾಯಕನಿಗೆ ಪಕ್ಷವಾದಿ ಅಂತಿದೆ, ಅದಕ್ಕೆ ನಾನು ಇನ್ನೊಂದು ಪದ ತರ್ತೇನೆ, ವಕೀಲ. ಸಹಾಯಕ ನಮಗಿದ್ದಾನೆ, ಆತನು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಹಾಗಾದ್ರೆ ಈಗಲೂ ಪರಲೋಕದಲ್ಲಿ ಒಂದು ಯಜ್ಞ ನಮಗೆ ಸಿದ್ಧವಿದೆ. 2000 ವರ್ಷಗಳಿಂದ ಶಿಲ್ಬೆಯಲ್ಲಿ ಪಾಸ್ಟರ್ಗಳು ಹೇಳುವಾಗ 2024 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ವಧಿತನಾದ ಯೇಸು ಕ್ರಿಸ್ತನ ಯಜ್ಞ ಇವತ್ತಿಗೂ ಪರಲೋಕದಲ್ಲಿ ತಂದೆ ಮುಂದೆ ಜೀವಂತವಾಗಿದೆ. ಹಲ್ಲೆಲೂಯಾ. ಅಲ್ಲಿ ಈ ಯಾರ ಯಜ್ಞವಾದನೋ ಆತನು ದೇವರ ಮುಂದೆ ಮಾತನಾಡ್ತಿದ್ದಾನೆ. ಯಾವ ರೀತಿ ಮಾತನಾಡ್ತಿದ್ದಾನೆ? ಒಂದು ಭಾಷಾಂತರದಲ್ಲಿ ಪಕ್ಷವಾದಿ ಅಂತ ಓದಿದ್ವಿ, ಈ ಭಾಷಾಂತರದಲ್ಲಿ ಸಹಾಯಕ ಅಂತ ಓದಿದ್ವಿ. ಯಾರಾದ್ರೂ KJV ಓದಿದ್ರೆ ನೀವು KJV ಹೀಗೆ ಓದ್ತೀರಿ, ಅಡ್ವೊಕೇಟ್ ಅಂತ ಓದ್ತೀರಿ. ಹಾಗಾದ್ರೆ ಯೇಸು ಅಲ್ಲಿ ಒಬ್ಬ ಅಡ್ವೊಕೇಟ್ ಆಗಿ ಯಾಕೆ ಅಲ್ಲಿ ನಿಂತಿದ್ದಾನೆ? ಇದು ನಮಗೆ ಬಹಳ ಪ್ರಾಮುಖ್ಯವಾದ ಭಾಗವಾಗ್ತದೆ. ಆದರೂ ನಾವು ಇದನ್ನ 12 ವಚನಗಳನ್ನ ಓದಿಕೊಂಡಿದ್ದೇವೆ. ಆ ವಚನಗಳನ್ನ ನೋಡಿಕೊಂಡೇ ನಾವು ಈ ವಾಕ್ಯ ಭಾಗಕ್ಕೆ ನಾವು ಬರಬೇಕಾಗ್ತದೆ. ನಿಧಾನವಾಗಿ ಒಂದೊಂದೇ ಭಾಗಕ್ಕೆ ನಾವು ಬರೋಣ. ಇಲ್ಲಿ ಇನ್ನೊಂದು ವಾಕ್ಯ ಭಾಗದಲ್ಲಿ ನಾವು ಓದಿಕೊಂಡ್ವಿ. ಒಂದೇ ವಾಕ್ಯದಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಓದೋಣ. ಯೋಹಾನ 1:17 ಈಗಾಗಲೇ ಓದಿದಿರಿ. ಯೋಹಾನ 1:17 ನ್ಯಾಯ ಪ್ರಮಾಣ ಅಥವಾ ಧರ್ಮ ಪ್ರಮಾಣ ಅಥವಾ ಧರ್ಮಶಾಸ್ತ್ರ ಯಾರಿಂದ ಬಂತು? ಮೋಶೆ ಮುಖಾಂತರ ಬಂತು. ನಂತರದಲ್ಲಿ ಇನ್ನೇನ್ ಬಂತು? ಕೃಪೆ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂತು. ಇಬ್ಬರು ವ್ಯಕ್ತಿಗಳ ಹೆಸರು ಇದೆ. ಒಂದನ್ನ ದೇವರೊಬ್ಬನ ಮೂಲಕ ಕೊಟ್ಟ, ಇನ್ನೊಂದನ್ನ ದೇವರು ಇನ್ನೊಬ್ಬನ ಮೂಲಕ ಕೊಟ್ಟ. ವಿಶೇಷ ಬೈಬಲ್ನ 2 ಭಾಗ ಹೇಳಿ ಅಂತ ಹೇಳಿದ್ರೆ ಯಾವ್ದು ಹೇಳ್ತೀರಿ? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡೂ ಈ ಪದ ಗುಚ್ಛದಲ್ಲಿ ಇರುವಂತ ಒಂದೇ ಪದ ಯಾವುದು? ಒಡಂಬಡಿಕೆ. ಹಾಗಾದ್ರೆ ಒಡಂಬಡಿಕೆ ದೇವರು ಏರ್ಪಡಿಸಬೇಕಾದ್ರೆ ದೇವರು, ಪರಲೋಕದ ದೇವರು ಭೂಲೋಕದ ಮನುಷ್ಯರೊಂದಿಗೆ ಸಮಾಧಾನವನ್ನ ಏರ್ಪಡಿಸಿಕೊಳ್ತಿದ್ದಾನೆಂಬುದೇ ಒಡಂಬಡಿಕೆ ಅರ್ಥ. ಈ ಒಡಂಬಡಿಕೆಯಲ್ಲಿ ಮತ್ತೆ ದೇವರು ಬೇರೆ ಬೇರೆ ಸ್ವರೂಪಗಳನ್ನ ತರ್ತಾನೆ. ಹಳೆ ಒಡಂಬಡಿಕೆನ ಸ್ವಲ್ಪ ಕಾಲಕ್ಕಿಟ್ಟು ಹೊಸ ಒಡಂಬಡಿಕೆನ ಶಾಶ್ವತ ಒಡಂಬಡಿಕೆ ಎಂಬುದಾಗಿ ದೇವರು ತರ್ತಾನೆ. ಶಾಶ್ವತ ಸಮಾಧಾನದ ಒಡಂಬಡಿಕೆ ಎಂಬುದಾಗಿ ಎಚ್ಕೆಲ್ ಗ್ರಂಥದಲ್ಲಿ ಮಾತನಾಡ್ತಾರೆ. ಆದ್ರೆ ವಿಶೇಷ, ಪರಲೋಕದ ದೇವರು ಭೂಲೋಕದ ಮನುಷ್ಯನೊಂದಿಗೆ ಈ ಸಮಾಧಾನವನ್ನ ಏರ್ಪಡಿಸಿಕೊಳ್ಬೇಕಾದ್ರೆ ಇಬ್ಬರಿಗೂ ನಡುವೆ ಒಬ್ಬ ಮಧ್ಯಸ್ಥಗಾರನನ್ನ ದೇವರು ತರ್ತಾನೆ. ಹಳೆ ಒಡಂಬಡಿಕೆಗೆ ಒಬ್ಬ ಮಧ್ಯಸ್ಥಗಾರ, ಹೊಸ ಒಡಂಬಡಿಕೆಗೆ ಒಬ್ಬ ಮಧ್ಯಸ್ಥಗಾರ. ಬಹಳ ವಿಚಿತ್ರ. ನಾನು ಇದನ್ನೆಲ್ಲ ಈಗ ವಿವರಿಸಲಿಕ್ಕೆ ನಿಲ್ಲಿಲ್ಲ, ಆದ್ರೂ ಪ್ರಸ್ತಾಪಿಸಿದ್ರಂತ ಕೆಲವು ಹೇಳ್ತಾರೆ. ಹಳೆ ಒಡಂಬಡಿಕೆಯನ್ನ ದೇವರು ಸಿನಾಯಿ ಬೆಟ್ಟ ಸ್ಥಾಪಿಸ್ಲಿಕ್ಕೆ ಸಿನಾಯಿ ಬೆಟ್ಟ ಆರಿಸಿಕೊಂಡ್ರೆ, ಹೊಸ ಒಡಂಬಡಿಕೆಗೆ ದೇವರು ಕಲ್ವಾರಿ ಬೆಟ್ಟವನ್ನು ಆರಿಸಿಕೊಳ್ತಾರೆ. ಹಳೆ ಒಡಂಬಡಿಕೆ ಏರ್ಪಡುವುದಕ್ಕೆ ಮೊದಲು ದೇವರು ಮೋಶೆಗೆ ಬೆಟ್ಟದ ಮೇಲೆ ವಾಕ್ಯ ಕೊಟ್ರೆ ಆತನ ತಕೊಂಡು ಬೆಟ್ಟದ ತಪ್ಪಲಿಗೆ ಕೆಳಗೆ ಇಳಿಬೇಕಾಗಿತ್ತು. ಆದ್ರೆ ಹೊಸ ಒಡಂಬಡಿಕೆಗೆ ದೇವರು ವಾಕ್ಯ ಸ್ವರೂಪನೇ ಭೂಮಿಗೆ ಮನುಷ್ಯನಾಗಿ ವಾಕ್ಯವೇ ಭೂಮಿಗೆ ಇಳಿದು ಬರ್ತಾನೆ. ಇಲ್ಲಿ ವಾಕ್ಯವನ್ನ ಓದ್ಬೇಕಾಗಿತ್ತು, ಇಲ್ಲಿ ವಾಕ್ಯವು ನಮ್ಮ ಎದುರು ಪ್ರಕಟವಾಯಿತು. ಇಲ್ಲಿ ವಾಕ್ಯವನ್ನ ಓದಿ ಜನರು ನಾವು ಇದನ್ನ ಅಂಗೀಕರಿಸ್ತೇವೆ, ನಂಬ್ತೇವೆ ಅಂತ ಹೇಳ್ಬೇಕಿತ್ತು. ಇಲ್ಲಿ ವಾಕ್ಯ ಸ್ವರೂಪನನ್ನೇ ನಾವು ನಂಬ್ತೇವೆ, ಅಂಗೀಕರಿಸ್ತೇವೆ ಅಂತ ನಾವು ಹೇಳಲೇಬೇಕು. ಹೊಸ ಒಡಂಬಡಿಕೆಯವರು ಇಲ್ಲಿ ಅಂಗೀಕಾರವ ಅವ್ರ ಜನರು ಅದನ್ನ ಹೇಳುವುದಕ್ಕೆ ಮೊದಲು ಯವನಸ್ಥರು 12 ಕುಲಕ್ಕೆ ಒಂದರಂತೆ ಹೋರಿಗಳನ್ನ ವಧಿಸಿ ಆ ರಕ್ತವನ್ನ ತಕ್ಕೊಳ್ಬೇಕು. ಹಾಗಾದ್ರೆ ನಾವು ಒಡಂಬಡಿಕೆಯೊಳಗೆ ಬರುವುದಕ್ಕೆ ಮೊದಲು ಆಗಿರುವಂತ ಸಂಗತಿ, ಇಲ್ಲಿ ಯವನಸ್ಥರು ಹೋರಿಗಳನ್ನ ವಧಿಸಿದ್ರೆ ಇಲ್ಲಿ ಯವನಸ್ಥನೇ ಶಿಲ್ಬೆ ಮೇಲೆ ವಧಿತನಾಗ್ತಾನೆ ಯೇಸು ಕ್ರಿಸ್ತ. ಇಲ್ಲಿ 12 ಕುಲಕ್ಕೆ ಒಂದೊಂದು ಅನ್ನೋದಾದ್ರೆ ಸಕಲ ಮನುಕುಲಕ್ಕೆ, ಎಲ್ಲಾ ತಲೆಮಾರುಗಳಿಗೆ, ಮನುಷ್ಯನ ಎಲ್ಲಾ ಯುಗಕ್ಕೆ ದೇವರು ತನ್ನ ಮಗನನ್ನೇ ದೇವರಲ್ಲಿ ಬಲಿ ಆಗ್ತಾನೆ. ಹಲ್ಲೆಲೂಯಾ. ಇಲ್ಲಿ ಹೋರಿಗಳ ರಕ್ತ, ಇಲ್ಲಿ ಸ್ವತಃ ದೇವರ ರಕ್ತ. ಯೇಸುವಿನ ರಕ್ತ ಯಾರು ಅಪ್ಪಿತಪ್ಪಿ ಮನುಷ್ಯರ ರಕ್ತ ಎಂಬುದಾಗಿ ಹೇಳ್ಬೇಡ್ರಿ. ವಾಕ್ಯದ ಪ್ರಕಾರ ಅದು ದೇವರ ಸ್ವರಕ್ತ. ಇದು ಪರಲೋಕದಿಂದ ಬಂದ ರಕ್ತ. ಪರಲೋಕದಿಂದ ಆ ರಕ್ತ ಭೂಮಿಗೆ ಬರ್ಲಿಕ್ಕಾಗಿ ಅಲ್ಲಿ ಯಾವ ಕಪ್ಪು ಬಾಟ್ಲು ಬ್ಯಾರಲ್ಗಳನ್ನ ಯಾವುದನ್ನ ದೇವರು ಉಪಯೋಗಿಸ್ಲಿಲ್ಲ. ದೇವರು ಅದನ್ನ ತಾನೇ ಶರೀರವನ್ನ ದೇವರು ಮಗನಿಗೆ ಶರೀರವನ್ನು ಸಿದ್ಧಪಡಿಸಿ ಅದರಲ್ಲಿ ರಕ್ತವನ್ನ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಹೋರಿಗಳ ರಕ್ತ ತಕ್ಕೊಂಡ್ಮೇಲೆ
ಆ ರಕ್ತದ ಪ್ರಮಾಣದಲ್ಲಿ ಅರ್ಧವನ್ನ ಯಜ್ಞವೇದಿ ಮೇಲೆ ಹಾಕ್ಬೇಕು, ಇನ್ನರ್ಧವನ್ನ ವಾಕ್ಯವನ್ನ ಕೇಳಿ ಒಪ್ಪಿದವರ ಮೇಲೆ ಪ್ರೋಕ್ಷಿಸಬೇಕು. ಇಲ್ಲಿ ವಾಕ್ಯ ಹೇಳ್ತದೆ, ಏಸು ರಕ್ತ ಸುರಿಸಿದ ಮೇಲೆ ಆ ರಕ್ತವನ್ನ ತೆಗೆದುಕೊಂಡು ಪರಲೋಕದಲ್ಲಿ ತಂದೆಯ ಪರಲೋಕದಲ್ಲಿರುವಂತಹ ದೇವದರ್ಶನ ಗುಡಾರಕ್ಕೆ ಹೋಗಿ ಅಲ್ಲಿ ಪ್ರಾಯಶ್ಚಿತ್ತವಾಗಿ ಅಲ್ಲಿಯ ಯಜ್ಞವೇದಿಗೆ ಅದನ್ನ ಹಾಕಿ, ಅಂದ್ರೆ ಅದರ ಮುಂದೆ ಆತನ ವಿಜ್ಞಾಪಿಸ್ತಾನೆ. ಮಿಕ್ಕ ರಕ್ತವನ್ನ ನಮ್ಮ ಎದುರು ಆತನ ತರ್ತಾನೆ, ನಂಬಿದವರ ಮೇಲೆ ಅದನ್ನ ಪ್ರೋಕ್ಷಣೆ ಮಾಡ್ತಾನೆ. ಇಲ್ಲಿ ಮೋಶೆ ವಾಕ್ಯವನ್ನ ನಂಬಿದವರ ಮೇಲೆ ಅದನ್ನ ಪ್ರೋಕ್ಷಿಸಿದ ವಿಧದಲ್ಲಿ ಈಗ ಯೇಸು ಕ್ರಿಸ್ತನನ್ನ ಆತನ ಯಜ್ಞವನ್ನ ಒಪ್ಪಿದವರ ಮೇಲೆ ಹೊಸ ಒಡಂಬಡಿಕೆ ರಕ್ತವಾಗಿ ಆತನ ನಮ್ಮ ಮೇಲೆ ಅದನ್ನ ಪ್ರೋಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಯಾರು ಒಡಂಬಡಿಕೆಗೆ ಬಂದಿದ್ದೀರೋ ಅಂತವರಿಗೂ ದೇವರಿಗೂ ಸಮಾಧಾನ ಏರ್ಪಟ್ಟದೆ, ಇಲ್ಲಿ ಸಂಬಂಧ ಏರ್ಪಟ್ಟದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಇದನ್ನ ಮಾಡುವುದಕ್ಕಾಗಿ ಮಧ್ಯದಲ್ಲಿ ಒಬ್ಬನನ್ನು ಏರ್ಪಡಿಸಿಕೊಳ್ತಾನೆ. ಈ ಹಳೆ ಒಡಂಬಡಿಕೆಯಲ್ಲಿ ಮೋಶೆನ ಏರ್ಪಡಿಸಿಕೊಂಡ, ಹೊಸ ಒಡಂಬಡಿಕೆಯಲ್ಲಿ ಏಸು ದೇವರು ತಾನೇ ಮನುಷ್ಯನಾಗಿ ಬಂದು ನಿಂತು ಈ ಕಾರ್ಯವನ್ನು ಆತನು ನೆರವೇರಿಸ್ತಾನೆ. ಬಹಳ ಶ್ರೇಷ್ಠವಾದ ವಿಷಯ. ಇಲ್ಲಿ ಮಧ್ಯವರ್ತಿ ವಿಚಾರ ಬರುವಾಗ ನಮಗೆ ಗೊತ್ತಾಗ್ಬೇಕು, ಮಧ್ಯವರ್ತಿಗೆ ಯಾವಾಗಲೂ ಎರಡು ವ್ಯಕ್ತಿತ್ವ ಇರ್ತದೆ. ಏನಂದ್ರೆ ಒಂದ್ ವೇಳೆ ಮಾರುಕಟ್ಟೆ ಭಾಷೆ ಉಪಯೋಗಿಸುವುದಾದ್ರೆ, ಮಾರುಕಟ್ಟೆ ಭಾಷೆಯಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಕೊಂಡುಕೊಳ್ಳುವಿಕೆ ಎರಡು ಇರ್ತದೆ. ಮಾರುವವನಿರ್ತಾನೆ, ಕೊಂಡುಕೊಳ್ಳಿರ್ತಾರೆ. ಮಧ್ಯವರ್ತಿ ಯಾವಾಗಲೂ ಮಾರುವವರಿಗೆ ಕೊಂಡುಕೊಳ್ಳುವವನು, ಕೊಂಡುಕೊಳ್ಳುವವರಿಗೆ ಮಾರುವವನು. ಯಾರಾದ್ರಲ್ಲಿ ದಲ್ಲಾಳಿ ಕೆಲಸ ಅಥವಾ ಬ್ರೋಕರ್ ಕೆಲಸ ಏನಾದ್ರೂ ಮಾಡಿದ್ರೆ ನಿಮ್ಗೆ ಅದು ಚೆನ್ನಾಗ್ ಗೊತ್ತು. ಇಬ್ರು ಮಧ್ಯೆ ನೀವು ನಿಲ್ತೀರಿ, ಇವ್ರ ಹತ್ರ ಬಂದು ನೀವೇ ವ್ಯಾಪಾರ ಮಾಡೋರ್ ತರ ಕೊಂಡ್ಕೊಳ್ಳೋರ್ ಹತ್ರ ಮಾತಾಡ್ತೀರಿ, ಅವ್ರ ಹತ್ರ ಹೋಗಿ ನೀವೇ ಎಲ್ಲಿ ತಗೊಳ್ಳೋ ತರ ನೀವು ಒಟ್ಟಲ್ಲಿ ಕೊಂಡುಕೊಳ್ಳೋರು ಮಾರಾಟ ಮಾಡುವವರ ಎರಡು ವ್ಯಕ್ತಿತ್ವವನ್ನ ನೀವೇ ಬಿಂಬಿಸ್ತೀರಿ. ಸರಿಯಾ? ಹಾಗಾದ್ರೆ ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯವರ್ತಿ ಬರ್ಬೇಕಾದ್ರೆ ಈ ಭಾಗ ಅಲ್ಲಿ ಬೇಕಾಗ್ತದೆ. ಹೇಗೆ? ಈ ಮಧ್ಯವರ್ತಿ ದೇವರ ಎದುರು ಹೋದಾಗ ಮನುಷ್ಯನಾಗಿರ್ತಾನೆ, ಈ ಮಧ್ಯವರ್ತಿ ಮನುಷ್ಯ ಎದುರು ಬರುವಾಗ ದೇವರಾಗಿರ್ತಾನೆ. ಕಾರಣ ದೇವರ ಸ್ವರವನ್ನ, ದೇವರ ಸಾಮರ್ಥ್ಯವನ್ನ, ದೇವರ ಕಾರ್ಯಗಳನ್ನ ಜನರಿಗೆ ತೋರಿಸ್ಬೇಕು. ಇನ್ನೊಂದು ಕಡೆ ದೇವರ ಎದುರು ಹೋಗಿ ಈತನು ಮನುಷ್ಯನ ಬಲಹೀನತೆಯಲ್ಲಿ ಈತನು ಕಾಣಿಸಿಕೊಳ್ಳಲೇಬೇಕು. ಇದು ವ್ಯಕ್ತಿತ್ವ. ಹಾಗಾದ್ರೆ ಯೇಸು ಭೂಮಿಗೆ ಹೇಗೆ ಬಂದ ಅಂತ ಕೇಳಿದ್ರೆ, ನೀವು ವಾಕ್ಯದಲ್ಲಿ ಕೆಲವು ಕಡೆ ಆತನನ್ನ ದೇವಕುಮಾರನಂತನೂ ಓದ್ತೀರಿ, ಇನ್ನೊಂದು ಕಡೆ ಮನುಷ್ಯ ಕುಮಾರನಂತನೂ ಓದ್ತೀರಿ. ಯಾಕೆ? ಆತನು ನಮ್ಮ ಎದುರು ಬಂದಾಗ ಆತನು 100ಕ್ಕೆ 100 ದೇವರು, ಆತನು ದೇವರ ಎದುರು ಹೋದಾಗ 100ಕ್ಕೆ 100 ಮನುಷ್ಯನು. ನಾವು ಆತನನ್ನು ನೋಡಿದಾಗ ಯೇಸುವನ್ನ ದೇವರೆಂಬುದಾಗಿ ನೋಡ್ತೇವೆ. ಆದ್ರೆ ತಂದೆಯಾದ ದೇವರು ಯೇಸುವನ್ನ ನೋಡುವಾಗ ಆತನು ನಮ್ಮ ಹಾಗೆ ಮನುಷ್ಯನಾಗಿ ನೋಡ್ತಾನೆ. ಇಲ್ಲಿ ಬಹಳ ಇನ್ನೊಂದು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ, ಮನುಷ್ಯರಾದ ನಾವು ಯೇಸುವನ್ನ ಅಂಗೀಕರಿಸುವಾಗ ದೇವರನ್ನೇ ಅಂಗೀಕರಿಸಿದ್ದೇವೆ. ಅದರರ್ಥ ಯೇಸುವಿನಲ್ಲಿ ನಮಗೆ ದೇವರು ಸಿಕ್ಕಿದ್ದಾನೆ. ಹಾಗೆಯೇ ತಂದೆಯಾದ ದೇವರು ಯೇಸುವನ್ನ ನೋಡುವಾಗ, ತಂದೆಯಾದ ದೇವರು ಯೇಸುವನಿಗೆ ಅಂಗೀಕರಿಸುವಾಗ ಮನುಷ್ಯನ ಅಂಗೀಕರಿಸ್ತಾನೆ. ಆದ್ರೆ ಅದರರ್ಥ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರಿಗೆ ಮನುಷ್ಯರು ಸಿಕ್ಕಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ನಮ್ಗೆ ದೇವರು ಹೇಗೆ ಸಿಕ್ಕಿದ್ನೋ, ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನಲ್ಲಿ ಮನುಷ್ಯರು ಸಿಕ್ಕಿದ್ದಾರೆ. ಅದರರ್ಥ ನೀನು ನಾನು ಸಿಕ್ಕಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಂದು ಅದ್ಭುತವಾದ ವಿಷಯ. ಹಾಗಾದ್ರೆ ಇಲ್ಲಿ ನಮ್ಮ ಇದನ್ನ ವಿಷಯಕ್ಕೆ ಬರುವಾಗ ಇವರಿಗೆ ದೇವರು ಕೊಟ್ಟ ಇನ್ನೊಂದು ವಿಶೇಷವಾದ ಸ್ಥಾನಮಾನ ಏನೆಂಬುದಾಗಿ ಕೇಳಿದ್ರೆ, ಇವರ ಮಾತನ್ನ ತಂದೆಯಾದ ದೇವರು ಕೇಳ್ತಾನೆ. ಮೋಶೆಯ ಮಾತನ್ನ ತಂದೆಯಾದ ದೇವರು ಕೇಳ್ತಾನೆ. ಯೇಸು ಕ್ರಿಸ್ತನ ಮಾತನ್ನು ತಂದೆಯಾದ ದೇವರು ಕೇಳ್ತಾನೆ. ಪ್ರವಾದಿಗಳ ಮಾತನ್ನು ತಂದೆಯಾದ ದೇವರು ಕೇಳ್ತಾನೆ. ಒಬ್ಬ ಪ್ರವಾದಿ ವಿಜ್ಞಾಪಿಸಿದ್ರೆ ತಂದೆಯಾದ ದೇವರು ಕೇಳ್ತಾನೆ. ಇದು ಸುಲಭ ಅಲ್ಲ. ಎಂಥ ಸಂದರ್ಭದಲ್ಲಿ ದೇವರು ಇವರ ಮಾತನ್ನ ಕೇಳ್ತಾನೆ ಎಂಬುದೇ ಇಲ್ಲಿ ವಿಶೇಷವಾದ ಸಂಗತಿ. ಅದಕ್ಕೆ ಆರಂಭದಲ್ಲಿ ನಾವು ಓದಿದ ವಾಕ್ಯ ಭಾಗಕ್ಕೆ ನಾವು ಬರೋಣ. ಕಾರಣ 1 ಯೋಹಾನ 2ನೇ ಅಧ್ಯಾಯದ 1-2 ವಚನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಈ ವಚನದೊಂದಿಗೆ ಬರೋಣ. ಕೀರ್ತನೆ 106:23ನೇ ವಚನ. ಕೀರ್ತನೆ 106:23. ಆದುದರಿಂದ ಆತನು ಅವರನ್ನು ಸಂಹರಿಸುವೆನೆನ್ನಲು ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ಇಲ್ಲಿ ಸಂದರ್ಭಕ್ಕೆ ನಾವು ಬರೋಣ. ಈ ವಾಕ್ಯದ ಸಂದರ್ಭಕ್ಕೆ ಸಿನಾಯಿ ಬೆಟ್ಟ, ದೇವರು ಮಧ್ಯಸ್ಥಗಾರನಾದ ಮೋಶೆಯನ್ನ ಬೆಟ್ಟದ ಮೇಲೆ ತಕ್ಕೊಂಡಿದ್ದಾನೆ. ಅದರ ಮೇಲೆ ದೇವರ ಮಹಿಮೆ ಆವರಿಸಿದೆ. ಬೆಟ್ಟದ ಮೇಲೆ ಹೋದ ಮೋಶೆ ಬರ್ತಾನೆ ಅಂತ ಕೆಳಗಿರುವಂತ ಲಕ್ಷೋಪಲಕ್ಷ ಇಸ್ರಾಯೇಲರು ಕಾಯ್ತಾ ಇದ್ರೆ ಮೋಶೆ ಕೆಳಗಿಳಿಲಿಲ್ಲ. ದಿನಗಳು ಕಳೀತು,
ಎಷ್ಟೋ ಹಗಲು ಎಷ್ಟೋ ರಾತ್ರಿ ಹೊಗೆ ಬಿಡ್ತು, ಜನರಿಗೆ ತಾಳ್ವೆ ಕಡಿಮೆ ಆಯ್ತು. ಆಗ ಜನ ನಮ್ಮನ್ನ ಐಗುಪ್ತ ದೇಶದಿಂದ ಕರಕೊಂಡ ಬಂದ ದೇವರನ್ನ ನಾವು ರೂಪಿಸ್ಬೇಕು ಅಂತೇಳಿ ಜನ ತಮ್ಮೊಳಗೆ ತಾವು ವಂಚಿಸಿಕೊಳ್ಳುವಂತ ತೀರ್ಮಾನಕ್ಕೆ ಬರ್ತಾರೆ. ಇವರ ಕಾಟ ಸಹಿಸಲಾರದೆ ಅವರ ಇನ್ನೊಬ್ಬ ನಾಯಕ ಆರೋನ, ಸರಿ ಎಲ್ಲರೂ ನಿಮ್ಮ ನಿಮ್ಮ ಬಂಗಾರಗಳನ್ನ ಕೊಡ್ರಿ ಅಂತ ಕೇಳ್ಕೊಂಡ. ಅದನ್ನ ಕರಗಿಸಿ ಕುಲ್ಮೇಲೆ ಹಾಕಿ ಕರಗಿಸಿ ಅದಕ್ಕೊಂದು ಆಕಾರ ಕೊಟ್ರು. ಅದು ಒಂದು ಬಸವನ ಆಕಾರ. ಇಷ್ಟೆಲ್ಲ ಆಗುವಾಗ ಇದು ದೇವರ ಕೋಪಕ್ಕೆ ಗುರಿ, ಅಲ್ಲಿ ದೇವರ ಕೋಪ ಹತ್ತಿ ಉರ್ಲಿಕ್ಕೆ ಪ್ರಾರಂಭವಾಯಿತು. ಈಗ ದೇವರ ಮೋಶೆನ ಹಿಂದಕ್ಕೆ ಕಳಿಸುವಂತ ಸಂದರ್ಭ. ಪರಿಸ್ಥಿತಿ ಈಗ ವಿಚಿತ್ರವಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ದೇವರು ಯಾವುದೇ ರೂಪವನ್ನ ಆತನು ನಾವು ಆತನನ್ನು ಯಾವುದೇ ರೂಪದಲ್ಲಿ ಕಾಣುವುದನ್ನು ಆತನು ಬಯಸಲ್ಲ. ಏನಂದ್ರೆ ನಾವು ಯಾವುದೇ ರೂಪದಲ್ಲಿ ನಾವು ಆತನ ನೋಡ್ತೇವೆ ಅಂತ ಹೇಳಿದ್ರೆ ದೇವರು ಇಷ್ಟಪಡಲ್ಲ. ಕಾರಣ ದೇವರ ಆತ್ಮಸ್ವರೂಪ. ಆತ್ಮಸ್ವರೂಪನ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಅದನ್ನ ನೋಡಿದ್ರೆ ಆತನು ನಿರಾಕಾರನು, ಯಾವುದೇ ನಿರ್ದಿಷ್ಟ ಆಕಾರದಲ್ಲಿ ಆತನನ್ನು ನೋಡ್ಲಿಕ್ಕೆ ಆಗಲ್ಲ. ಮತ್ತೊಂದು ಕಡೆ ಆತನು ಸೃಷ್ಟಿಕರ್ತನು ಆತನ ಸೃಷ್ಟಿಯಲ್ಲಿರುವಂತ ಯಾವುದೇ ರೂಪದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ. ಹಾಗಾಗಿ ಸೃಷ್ಟಿಯಲ್ಲಿರುವಂತ ಯಾವುದೊಂದನ್ನು ನೋಡಿ ದೇವರು ಹೀಗೆ ಎಂಬುದಾಗಿ ನಾವು ಅದರ ಮೂಲಕ ದೇವರನ್ನು ತಿಳ್ಕೊಳ್ಳುವಂಥದ್ದು ದೇವರು ಇಷ್ಟಪಡಲಿಲ್ಲ. ಹಾಗಾಗಿ ದೇವರು ಯಾವುದೇ ವಿಗ್ರಹವನ್ನ ಆಕಾಶದಲ್ಲಿರುವಂತ ಆಕಾಶ ಕಾಯಗಳಲ್ಲಿರುವಂತ ರೂಪ ಮಾಡ್ಕೊಂಡು ನಾನು ಆರಾಧಿಸಂತ ದೇವರು ಹೇಳಲಿಲ್ಲ. ಭೂಮಿ ಮೇಲಿರುವಂತ ಯಾವುದೇ ಆಕಾರಗಳನ್ನ ನೋಡಿ ಆರಾಧಿಸಂತ ದೇವರು ಹೇಳಿಲ್ಲ. ಜಲದಲ್ಲಿ ಸಮುದ್ರದಲ್ಲಿರುವಂತ ಆಕಾರಗಳನ್ನ ನೋಡಿ ಅದರಲ್ಲಿರುವಂತ ಸಂಗತಿಗಳನ್ನ ನೋಡಿ ದೇವರೆಂಬುದಾಗಿ ನೀವು ಆರಾಧಿಸಬಾರ್ದಂತಾನೆ ದೇವರು ಹೇಳ್ತಾನೆ. ಸರಿ, ಈಗ ಇವರು ಬಸವನ ರೂಪ ಮಾಡಿಕೊಂಡಾಗ ದೇವರ ಕೋಪ ಹತ್ತಿ ಉರಿತದೆ. ದೇವರು ಮೋಶೆನ ಕಳಿಸ್ತಾನೆ ಪರಿಸ್ಥಿತಿಗಳನ್ನ ನೋಡ್ಲಿಕ್ಕೆ. ಪರಿಸ್ಥಿತಿ ತೀವ್ರ ಸ್ವರೂಪಕ್ಕೆ ಬಂದದೆ. ಕೋಪ ಮೋಶೆಗೀಗ ಅದನ್ನು ನೋಡಿ ಎಷ್ಟು ಕೋಪ ಬರ್ತದೆ ಅಂತ ಹೇಳಿದ್ರೆ, ದೇವರು ತಾನೇ ತನ್ನ ಬೆರಳುಗಳಿಂದ ಬರೆಸಿಕೊಟ್ಟ ದಶಾಗ್ನಿಗಳ ಕಲ್ಲುಗಳನ್ನ ಆತನು ಕೋಪದಿಂದ ಹೆಸುವಾಗ ಅವುಗಳೇ ಅದೇ ಪುಡಿ ಆಯ್ತು. ದೇವರ ಅಕ್ಷರ, ದೇವರು ಸ್ವತಃ ಬರೆದ ಅಕ್ಷರಗಳೇ ಈಗ ಅಲ್ಲಿ ಹಾಳಾಗುವ ರೀತಿಯಲ್ಲಿ ಮೋಶೆಗೆ ಕೋಪ ಬಂತು. ಜನ ತಪ್ಪು ಮಾಡಿದಾಗ ಯಾವುದೋ ಆಪತ್ತು ಬಂದದೆಂಬುದು ದೇವ ಮನುಷ್ಯನಿಗೆ ಗೊತ್ತಾಯ್ತು. ಮತ್ತೆ ದೇವರ ಬಳಿ ಓಡಿ ಹೋಗ್ತಾನೆ. ಈಗ ದೇವರು ಹೇಳ್ತಾನೆ, ನಾನು ಇವರನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತೇನೆ. ದೇವರು ಮೋಶೆಗೆ ಹೇಳ್ತಾನೆ, ಈಗ ನಾನು ಇವರೆಲ್ಲ ನಾಶ ಮಾಡಿ ನಿನ್ನಿಂದ ಹೊಸ ಜನಾಂಗ ತರ್ತೇನೆ. ಒಳ್ಳೆ ವಿಷಯನ ಮೋಶೆಗೆ ಸಂತೋಷ ಆಗ್ಬೇಕು ತಾನೆ. ಈಗ ನನ್ನಿಂದ ಒಂದು ಹೊಸ ಸಂತತಿ ಭೂಮಿಯಲ್ಲಿ ಬರುತ್ತೆ ಅಂದ್ರೆ ಸಂತೋಷ ಪಡ್ಬೇಕು ತಾನೆ. ಇಲ್ಲಿ ಈಗ ಈತನು ದೇವರ ನೀತಿಯನ್ನ ದೇವರಿಗೆ ವಾಪಸ್ ಮಾತನಾಡ್ತಾನೆ. ಏನ್ ಮಾತನಾಡ್ತಾನೆ? ದೇವರಿಗೆ ಎಂದಿಗೂ ಆಗ್ಬಾರ್ದು. ನೀನ್ ಅಬ್ರಹಾಮ್ ಇಸಾಕ್ ಯಾಕೋಬರಿಗೆ ಏನ್ ಮಾತು ಕೊಟ್ಟಿಯೋ ಅದೇಗ ನಡಿಬೇಕು. ನೀನು ಈ ತೀರ್ಮಾನ ಮಾಡ್ಬೇಡ. ಇದ್ರ ಜೊತೆಗೆ ಆ ವಿಮೋಚನ ಕಾಂಡದಲ್ಲಿ ಹೋದ್ರೆ ಗೊತ್ತಾಗ್ತದೆ. ದೇವ್ರು ಹೇಳ್ತಾನೆ, ನೀನು ನಿನ್ನ ಕೈಯನ್ನ ತೆಗೆ, ಅಥವಾ ನೀನ್ ನನ್ಗೆ ಅಡ್ಡಲಾಗಿ ಬರ್ಬೇಡ. ದೇವ್ರ ಕೋಪದಲ್ಲಿ ಹತ್ತಿ ಉರಿತಿದ್ದಾನೆ. ಕೆಳಗೆ ಜನರಲಾಗಿ ನಾಶವಾಗ್ಲೇಬೇಕು. ಇಬ್ಬರ ಮಧ್ಯೆ ಬಂದವನು ಯಾರೆಂಬುದಾಗಿ ಕೇಳಿದ್ರೆ ಮೋಶೆ ಬಂದ ಎನ್ನುವಂಥದ್ದು ಸರಿ, ಆದ್ರೆ ಮೋಶೆ ಮಧ್ಯದಲ್ಲಿ ಬರುವಂತ ಏರ್ಪಾಡು ಮಾಡಿಕೊಂಡದ್ದು ದೇವರೇ. ಇದು ದೇವರು ತಾನೇ ಮಾಡಿಕೊಂಡ ಏರ್ಪಾಡು. ಇದು ಅದ್ಭುತವಾದ ವಿಷಯ. ಹಾಗಾದ್ರೆ ಈ ಒಂದು ವ್ಯಕ್ತಿತ್ವ ಮಧ್ಯೆ ಬಂದ್ರೆ ದೇವರೇನ್ ಮಾಡ್ಲಿಕ್ಕಿದ್ದಾನೆ? ಯಾವುದಕ್ಕೆ ಬೆಲೆ ಕೊಡ್ಲಿಕ್ಕಿದ್ದಾನೆ? ತನ್ನ ಕೋಪಕ್ಕೆ ಬೆಲೆ ಕೊಡ್ತಾನೋ, ಈ ಜನರ ಮೇಲಿರುವಂತ ರೋಷಕ್ಕೆ ಬೆಲೆ ಕೊಡ್ತಾನೋ, ಅಥವಾ ಅವರ ಮಧ್ಯದಲ್ಲಿ ಬಂದು ದೇವರೇ ಏರ್ಪಡಿಸ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನಲ್ಲ, ಮಧ್ಯಸ್ಥಗಾರ ಮೋಶೆ, ಅವನಿಗೆ ದೇವರು ಬೆಲೆ ಕೊಡ್ತಾನೋ? ಬಹಳ ವಿಚಿತ್ರ. ಅವನೊಬ್ಬ ಅಡ್ಡ ಬಂದ್ರೆ ದೇವರಿಗೆ ತೀರ್ಮಾನ ಬದಲಾಯಿಸ್ತಾನೆ. ಹಾಗಾದ್ರೆ ಇವನ ಮೇಲೆ ದೇವರಿಗೆ ಪ್ರೀತಿ ಹೇಗಿರ್ಬಹುದು? ಅವನನ್ನು ನೋಡಿದ ಕೂಡಲೇ ದೇವರ ಭಾವ ಹೇಗೆ ಬದಲಾಗಬಹುದು? ಅವನು ಹೇಳಿದ್ರೆ ನಾನು ಕೇಳ್ಬೇಕೆನ್ನುವುದಾದ್ರೆ ಮೋಶೆ ವ್ಯಕ್ತಿತ್ವ ಹೇಗಿರ್ಬಹುದು? ಈ ದೇವರ ಮುಂದೆ ನಾನು ಹೀಗೆ ಮಾತನಾಡಿದ್ರೆ ಇದು ಸರಿಯಾಗಿರ್ತದೆ ಅನ್ನೋದಾದ್ರೆ ಇವನಲ್ಲಿ ಆ ಆತ್ಮನ ಗ್ರಹಿಕೆ ಹೇಗಿರಬಹುದು? ದೇವರು ತನ್ನ ತೀರ್ಮಾನ ಬದಲಾಯಿಸುವಷ್ಟು ಇವನು ಮಾತನಾಡಿದ್ರೆ ಕೇಳ್ತೇನೆ ಅನ್ನೋದಾದ್ರೆ ದೇವರಿಗೂ ಮೋಶೆಗೂ ಸಂಬಂಧ ಹೇಗಿರಬಹುದು? ಈಗ ದೇವರು ಆ ಇಡೀ ಜನಾಂಗವನ್ನೇ ಸಮೂಹವನ್ನೇ ಕೈ ಬಿಡ್ತೇನೆ ಅನ್ನುವಾಗ ಮಧ್ಯ ಬಂದವನು ವಿಚಿತ್ರ. ಯಾರು? ಮೋಶೆ. ಈತನ ನಡವಳಿಕೆ ಹೇಗಿದೆ ಅಂದ್ರೆ, ದೇವರೇ ನಾನು ನಿನ್ನನ್ನು ಬಿಡಲ್ಲ, ಈ ಜನ ಸಮೂಹವನ್ನು ಬಿಡಲ್ಲ, ಇಬ್ಬರು ನನಗೆ ಬೇಕೇ ಬೇಕು ಅಂತಿದ್ದಾನೆ. ಕೋಪದಿಂದ ಯಾರನ್ನು ರಿಜೆಕ್ಟ್ ಮಾಡ್ತೇವೋ? ಸಾಧ್ಯವಿಲ್ಲ.
ನಾನು ಕೆಲವ್ರ ಮೇಲೆ ತೀರಾ ತಿರಸ್ಕಾರ ಸಿಟ್ಟಲ್ಲಿರುವಾಗ ಒಂದು ದಿವಸ ದೇವರ ಸ್ವರವನ್ನು ಕೇಳಿಸಿಕೊಂಡೆ. ಏನಂತ ಹೇಳಿದ್ರೆ, ನಾನು ರಿಜೆಕ್ಟ್ ಮಾಡದೇ ಇರುವವರನ್ನ ನೀನು ರಿಜೆಕ್ಟ್ ಮಾಡ್ಲಿಕ್ಕಾಗಲ್ಲ, ನಾನ್ ತಿರಸ್ಕರಿಸದೇ ಇರುವವರನ್ನ ನೀನ್ ತಿರಸ್ಕರಿಸ್ಲಿಕ್ಕಾಗಲ್ಲ. ನಾನು ಹೆದರಿ ಹೋದೆ. ನನ್ನನ್ನು ನೋಯಿಸಿದ ವ್ಯಕ್ತಿಗಳನ್ನ ಕ್ಷಮಿಸೋದು ಕಷ್ಟ ಆಯ್ತು. ಕೂಡಲೇ ತಗ್ಗಿಸ್ಕೊಂಡೆ, ದೇವರೇ ಹಾಗಾದ್ರೆ ನೀನ್ ತಿರಸ್ಕರಿಸದೇ ಇರುವಂತ ವ್ಯಕ್ತಿನ ನಾನು ತಿರಸ್ಕರಿಸಲ್ಲ, ಅವ್ರ ವಿರುದ್ಧವಾಗಿ ನಾನೇನು ಮಾತಾಡಲ್ಲ, ಅವ್ರ ವಿರುದ್ಧವಾಗಿ ಯಾವ ಪ್ರಯತ್ನಕ್ಕೂ ನಾನು ಹೋಗಲ್ಲ, ದಯವಿಟ್ಟು ನನ್ನ ಕ್ಷಮಿಸಂತೆ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಈ ಸನ್ನಿವೇಶದಲ್ಲಿ ದೇವರ ಅವರಷ್ಟನ್ನು ಬಿಡ್ಬೇಕಂತಿದ್ದಾನೆ. ಮಧ್ಯೆ ಬಂದವನು ದೇವರ ನನಗೆ ನೀನು ಬೇಕು, ಆ ಜನರು ಬೇಕು. ಈಗ ದೇವರು ಯಾರ ಅಪೇಕ್ಷೆಗೆ ನಿಂತಿದ್ದಾನೆ? ಅಷ್ಟು ದೊಡ್ಡ ದೇವರು, ಇಷ್ಟು ದೊಡ್ಡ ಜನಸಮೂಹ ಮಧ್ಯದಲ್ಲಿ ಒಬ್ಬ ಸಣ್ಣ ಮನುಷ್ಯ. ದೇವರು ಇವನ್ನ ತೀರ್ಮಾನಕ್ಕೆ ದೇವರು ನಿಲ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರರ್ಥ ಇವರನ್ನ ನೋಡಿದ್ರೆ ದೇವರಿಗೆ ಎಷ್ಟೋ ಪ್ರಿಯ, ದೇವರ ಭಾವಗಳೇ ಬದಲಾಗುವಷ್ಟು ಪ್ರಿಯ, ದೇವರ ತೀರ್ಮಾನವೇ ಬದಲಾಗುವಷ್ಟು ಪ್ರಿಯ. ಸನ್ನಿವೇಶವನ್ನ ಹೇಗೆ ವಿವರಿಸಬೇಕ ಗೊತ್ತಿಲ್ಲ. ಒಂದು ವೇಳೆ ಗಂಡ ಹೆಂಡತಿ ಇಬ್ರು ಮನೆ ಜಗಳ ಆಡ್ತಾ ಇದ್ರೆ, ಮಾತಿಗೆ ಮಾತು ಜಾಸ್ತಿಯಾಗಿ ಗಂಡನಿಗೆ ವಿಪರೀತ ಕೋಪ ಬಂದು ಹೆಂಡತಿನ ಬಡಿತಿನ ಕೈಯನ್ನ ತೆಗೆದು ಬೀಳ್ಬೇಕು. ಇವರಿಬ್ಬರ ನಡುವೆ ಏನೂ ಅರ್ಥವಾಗದೆ ಹಸುಗೂಸು ಅಂಬೆಗಾಲಾಗ್ತಾ ಅಪ್ಪ ಅಮ್ಮ ಅಂತ ಬಂದೇ ಬಿಡ್ತು. ಕೈ ತೆಗ್ದಾಗ ಬೀಳ್ಬೇಕು. ತಂದೆ ಕಣ್ಣು ಯಾರ ಮೇಲೆ ಬಿತ್ತು? ಮಗುವಿನ ಮೇಲೆ ಬಿತ್ತು. ಕೂಡಲೇ ಹೇಳ್ತಾನೆ, ಈ ಮಗು ಮುಖ ನೋಡಿ ನಿನ್ನ ಬಿಡ್ತಾ ಇದ್ದಾನೆ. ತಂದೆಯೊಳಗಿರುವಂತಹ ಸಿಟ್ಟು, ಗಂಡನಲ್ಲಿರುವಂತಹ ಸಿಟ್ಟು ಆ ಮಗುವನ್ನ ನೋಡಿದ ಕೂಡಲೇ ಭಾವ ಬದಲಾಯಿತು, ಕನಿಕರ ಬಂತು, ಅಲ್ಲಿ ರಕ್ಷಣೆ ಅನ್ನುವಂಥದ್ದು ಬಂತು, ಉಳಿವು ಅನ್ನುವಂಥದ್ದು ಬಂತು, ಜೀವ ಅನ್ನುವಂಥದ್ದು ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ, ಇದು ವಿಜ್ಞಾಪನೆಯ, ಪ್ರಾರ್ಥನೆಯ, ಸೇವೆಯ ಮಹತ್ವ. ದೇವರು ಯಾರನ್ನಾದ್ರೂ ನೀನು ಪ್ರಾರ್ಥಿಸ ಅನ್ನೋದಾದ್ರೆ ಹೀಗೇ ನಿನ್ನನ್ನು ಕರೆದಿದ್ದಾನೆ. ಇವರಿಗೆ ನೀನು ಪ್ರಾರ್ಥಿಸ ಅನ್ನೋ ಸ್ವರ ನೀನು ಕೇಳಿಸ್ಕೊಂಡಿದ್ರೆ ಇದೇ ಕಾರಣಕ್ಕಾಗಿ ಕೇಳಿಸ್ಕೊಂಡಿದ್ದಿ. ಆ ದಿನ ಮೋಶೆಗೆ ಮಾನ್ಯತೆ ಕೊಟ್ಟ ದೇವರು ಈ ದಿನ ನಿನಗೂ ಅದೇ ಮಾನ್ಯತೆ ಕೊಟ್ಟು ನಿನ್ನ ಮಾತನ್ನ ಕೇಳಲಿಕ್ಕೆ ದೇವರು ಇಷ್ಟಪಟ್ಟಿದ್ದಾನೆ. ಬಹಳ ದೊಡ್ಡ ದೇವರು. ಆತನೊಂದು ತೀರ್ಮಾನ ಮಾಡಿದ್ರೆ ಸುಲಭವಾಗಿ ಬದಲಾಗಲ್ಲ. ಬೆಳಿಗ್ಗೆನೇ ಸೂರ್ಯ ಹುಟ್ಟಬೇಕು, ಇಲ್ಲಿ ತನಕ ತೀರ್ಮಾನ ಬದಲಾಗ್ಲಿಲ್ಲ. ಸಂಜೆಯೇ ಸೂರ್ಯ ಮುಳುಗ್ಬೇಕು, ಇಲ್ಲಿ ತನಕ ತೀರ್ಮಾನ ಬದಲಾಗ್ಲಿಲ್ಲ. ಹಗಲು ರಾತ್ರಿ ತೀರ್ಮಾನ ಇಲ್ಲಿ ತನಕ ಬದಲಾಗ್ಲೇ ಇಲ್ಲ. ಅಂತ ದೇವರು ನಮ್ಮಂತ ಏನಕ್ಕೂ ಮಾನ್ಯತೆ ಇಲ್ಲದ ನಮ್ಮಂತವರ ಪ್ರಾರ್ಥನೆ ಕೇಳಿ ತನ್ನ ತೀರ್ಮಾನವನ್ನು ಬದಲಾಯಿಸಲಿಕ್ಕೆ ತೀರ್ಮಾನಿಸಿದ್ದ. ಹಲ್ಲೆಲೂಯಾ, ಒಡಂಬಟ್ಟಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಮೋಶೆ ಅದೆಂತಹ ದೀನತೆಯಲ್ಲಿ ನಡೆದಿರಬಹುದು. ಹಾಗಾದ್ರೆ ಈ ಸೇವೆ ನಮಗಿನ್ನೂ ಇದೆಯೋ? ನಮ್ಮ ವಿಷಯದಲ್ಲಿ ನಾವು ಏನಾದ್ರೂ ಮಾಡಿ ಕೆಡಿಸಿಕೊಳ್ಳುವವರೇ. ನಾವೆಲ್ಲರೂ ಯಾರು? ಏನಾದ್ರೂ ಮಾಡಿ ಕೆಡಿಸಿಕೊಳ್ಳೋರು, ಏನೋ ನೋಡಿ ಕೆಡಿಸಿಕೊಳ್ಳೋರು, ಮೊಬೈಲ್ ಅಲ್ಲಿ ಏನೋ ಬೆರಳಿಂಗ್ ಆಡ್ಸಿ ಕೆಡಿಸಿಕೊಳ್ಳೋರು, ಏನೋ ಯೋಚನೆ ಮಾಡಿ ನಮ್ಮನ್ನ ಕೆಡಿಸಿಕೊಳ್ಳೋರು, ಏನೋ ಮಾತಾಡಿ ಕೆಡಿಸಿಕೊಳ್ಳೋರು. ಒಂದಲ್ಲ ಒಂದು ವಿಧ ಬಾಯಿ ಚಪ್ಪಲಕ್ಕೆ ಸುಮ್ಮನೆ ಮಾತಾಡಿ ಪರಿಸ್ಥಿತಿಗಳನ್ನ ಕೆಡಿಸಿಕೊಳ್ಳುವರು, ಪ್ರಾರ್ಥನೆ ಜೀವಿತ ಕೆಡಿಸಿಕೊಳ್ಳುವರು, ಅಭಿಷೇಕವನ್ನ ಕೆಡಿಸಿಕೊಳ್ಳುವರು. ಹಾಗಾದ್ರೆ ನಮ್ಮ ಪುನಃಸ್ಥಾಪನೆ ತಿರುಗಿ ಹೇಗೆ? ನಮ್ಮ ಪುನಃಸ್ಥಾಪನೆ ಆಗ್ರೆ ತಿರುಗಿ ನಾವು ಎದ್ದು ನಿಲ್ತೇವೆ ಅನ್ನೋದು ಹೇಗೆ? ಹಾಗಾಗಿ ಅದ್ಭುತವಾಗಿ ಇಬ್ರಿಯ ಗ್ರಂಥಕರ್ತನು ಬರೀತಾನೆ. ಬಹಳ ಪ್ರಾಮುಖ್ಯವಾದ ಒಂದು ವಚನ, ಇಬ್ರಿಯ 7ನೇ ಅಧ್ಯಾಯ 25ನೇ ವಚನ. ಇಬ್ರಿಯ 7:25. ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆಮೇಲೆ ಹಿಂದೆಂದ ಯಾರಾದ್ರು ಒಬ್ಬರು ಜೋರಾಗಿ ಇದನ್ನ ಒಂದಿಬ್ರು ಮೂರು ಜನ ಓದಿಸ್ತೇನೆ. ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಗಮನಿಸಿ ವಾಕ್ಯ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ಕಡೆಯಿಂದ ಒಬ್ಬರು. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಹಲ್ಲೆಲೂಯಾ.
ಎಲ್ಲರೂ ಕೇಳಿಸ್ಕೊಂಡ್ರಿ, ಪದಗಳನ್ನ ಕೇಳಿಸ್ಕೊಂಡ್ರಿ ಎಂಬುದಾಗಿ ನಂಬ್ತಾನೆ. ಏನಂತ ಬರ್ತದೆ? ಆದ ಕಾರಣ ಆತನು ಅಂದ್ರೆ ಯೇಸು ತನ್ನ ಮೂಲಕ, ಮತ್ತೆ ಯೇಸು ದೇವರ ಬಳಿಗೆ ಬರುವವರು. ಹಾಗಾದ್ರೆ ದೇವರ ಬಳಿಗೆ ಹೇಗೆ ಬರ್ಬೇಕು? ನಾವಾಗಿ ಓಡಿ ದೇವರ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಈ ಸ್ಥಿತಿಯನ್ನು ನಾವಿನ್ನೂ ಕಂಡುಕೊಂಡಿಲ್ಲ. ದೇವ್ರು ನಮ್ಮನ್ನ ಆ ಸ್ಥಿತಿಯಲ್ಲಿ ಇಟ್ಟಿಲ್ಲ. ಆತನು ದಹಿಸುವ ಅಗ್ನಿ, ನಾವು ರಕ್ತ ಮಾಂಸದವರು. ಸ್ವಲ್ಪ ಏರುಪೇರಾದ್ರೆ ಅಲ್ಲೇ ದಿಢೀರಂತೇಳಿ ನಾವು ನಾಶ ಆಗ್ಬಹುದು. ಇದು ಸುಲಭ ಅಲ್ಲ. ಹಾಗಾಗಿ ತಂದೆಯಾದ ದೇವರು ಏರ್ಪಡಿಸಿಕೊಟ್ಟ ಏರ್ಪಾಡು ಯೇಸು ಕ್ರಿಸ್ತನು ತನ್ನ ಮಗನ ಮುಖಾಂತರವೇ ನಾವು ಆತನ ಬಳಿಗೆ ಬರಬೇಕು. ಹಲ್ಲೆಲೂಯಾ. ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಮುಂದೇನ್ ಹೇಳ್ತಾನೆ? ಏನಂತ? ನೀವು ಹೋಟ್ಲಿಗೆ ಹೋಗಿ ಒಂದ್ ಮಸಾಲೆ ದೋಸೆ ಆರ್ಡರ್ ಮಾಡಿ ಮೈಸೂರಲ್ಲಿ, ಅವನು ಅರ್ಧ ನಿಮಗೆ ಫುಲ್ ಪ್ಲೇಟ್ ಅಲ್ಲಿ ಅರ್ಧ ದೋಸೆ ಕೊಟ್ರೆ ಹೇಗಿರತ್ತೆ? ಎಷ್ಟು ಜನ ಹೋಗ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಈ ವಾಕ್ಯ ಹೇಳ್ತದೆ ದೇವರು, ನಾವು ಯೇಸು ಕ್ರಿಸ್ತನ ಮುಖಾಂತರ ದೇವರ ಬಳಿಗೆ ಬಂದ್ರೆ ಆತ ನಮ್ಮನ್ನ ಕಾಲ್ ಭಾಗ ರಕ್ಷಿಸ್ತೀನಿ, ಅರ್ಧ ಭಾಗ ರಕ್ಷಿಸ್ತೀನಿ, ಮುಕ್ಕಾಲ್ ಭಾಗ ರಕ್ಷಿಸ್ತೀನಿ, ಅಥವಾ 99.99 ಭಾಗ ರಕ್ಷಿಸ್ತೀನಿ ಅಂತ ಹೇಳ್ತಾ ಇಲ್ಲ, 100% ರಕ್ಷಿಸ್ತೀನಿ ಅಂತ ಹೇಳ್ತೀನಿ. ಸಂಪೂರ್ಣವಾಗಿ, ಎಲ್ಲರೂ ಹೇಳಿ ಸಂಪೂರ್ಣವಾಗಿ ರಕ್ಷಿಸ್ತೀನಿ. ಹಲ್ಲೆಲೂಯಾ. ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಶಕ್ತನಾದವನೊಬ್ಬನು ತಂದೆಯಾದ ದೇವರ ಭಾಗದಲ್ಲಿ ಮೃತ್ಯುಂಜಯನಾಗಿ, ಒಡೆಯನಾಗಿ, ಕ್ರಿಸ್ತನಾಗಿ, ಸೇವೆಯಲ್ಲಿ ಮಹಾಯಾಜಕನಾಗಿ, ಪರಿಶುದ್ಧನಾಗಿ ಕೂತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೇನಂತೆ? ಮುಂದಿನ ಭಾಗ, 2ನೇ ಭಾಗ ವಾಕ್ಯದಲ್ಲಿ, ಯಾರೋ ಆತನ ಮೂಲಕ ತಂದೆ ಬಳಿಗೆ ಬಂದರೋ, ಹಲ್ಲೆಲೂಯಾ, ನೀನು ಈ ದಿನ ಯೇಸು ಕ್ರಿಸ್ತನ ಮುಖಾಂತರ ತಂದೆ ಬಳಿಗೆ ಬಂದರೆ, ಆಗ ಏನಂತೆ ಹೇಳ್ತದೆ? ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕನಾಗಿದ್ದಾನೆ. ನಾನು ಸುಮ್ನೆ ಹಾಗೆ ಹೇಳ್ತೇನೆ, ವಿವರಿಸ್ತಾ ಇಲ್ಲ. ವಾಕ್ಯದಲ್ಲಿ ಯೇಸು ಸತ್ತವನಾಗಿದ್ದೇನೆ ಅಂದ್ರೆ ಅದ್ರಲ್ಲಿ ನಮ್ಗೆ ದೊಡ್ಡ ಲಾಭವಿದೆ. ಯೇಸು ಸತ್ತದಕ್ಕೆ ಏನೇನ್ ಲಾಭ ನೋಡ್ಲೇಬೇಕಾಗ್ತದೆ. ಇಲ್ಲಿ ಬದುಕುವನಾಗಿದ್ದಾನೆ ಅಂದ್ರೆ ಅದರಿಂದ ನಮ್ಗೆ ದೊಡ್ಡ ಲಾಭವಿದೆ. ಹಾಗಾದ್ರೆ ಹೇಗೆ ಎಂಬುದು ನಾವು ತಿಳ್ಕೊಳ್ಬೇಕಾಗ್ತದೆ. ಇರಲಿ, ಹಾಗಾದ್ರೆ ಆತನು ಹೇಳ್ತಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪಿಸಿದಕ್ಕೆ ಯಾವಾಗಲೂ ಬದುಕನಾಗಿದ್ದ. ಈ ಫೋನ್ ಲೈನ್ ಯಾವತ್ತು ಕಟ್ ಆಗೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತು ಕಟ್ ಆಗಲ್ಲ. ಬಹಳ ವಿಶೇಷವಾದ ವಿಷಯ. ಹಾಗಾದ್ರೆ ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗಲಿ, ಇನ್ನೊಬ್ಬ ರಕ್ಷಕನು ನಮಗೆ, ಯೇಸು ಕ್ರಿಸ್ತನ ಹೊರತಾಗಿ ಇನ್ನೊಬ್ಬ ರಕ್ಷಕನು ಇಲ್ಲವೇ ಇಲ್ಲ. ಇದೆಲ್ಲರಿಗೂ ಮನದಟ್ಟಾಗಲಿ. ಅಪ್ಪಿತಪ್ಪಿ ಯಾರನ್ನಾದ್ರೂ ನೀವು ಈತನೊಬ್ಬ ರಕ್ಷಕನು, ಈತನೊಬ್ಬ ಸೇವಿಯರ್, ಹೀಗೆ ಏನಾದ್ರೂ ನೀವು ಹೇಳ್ತಾ ಇದ್ರೆ ಅವುಗಳನ್ನೆಲ್ಲ ತೆಗೆದು ಪಕ್ಕ ಇಟ್ರಿ. ತಂದೆಯಾದ ದೇವರು ಒಬ್ಬನೇ ರಕ್ಷಕನನ್ನ ಮನುಕುಲಕ್ಕೆ ಅಥವಾ ಇಡೀ ಮಾನವ ಜನಾಂಗಕ್ಕೆ ಏರ್ಪಡಿಸಿಕೊಟ್ಟದ್ದು ಅದು ಆತನ ಮಗನಾದ ಯೇಸು ಕ್ರಿಸ್ತ. ಆತನೇ ವಾಕ್ಯ ಸ್ವರೂಪನು, ಆತನೇ ಮನುಷ್ಯನಾಗಿ ನರಾವತಾರದಲ್ಲಿ ಭೂಮಿಗೆ ಬಂದವನು, ನಮ್ಮ ಮುಂದೆ ಕಾಣಿಸಿಕೊಂಡವನು. ಆತನೇ ಶಿಲುಬೆಯಲ್ಲಿ ರಕ್ಷಣಾ ಕಾರ್ಯವನ್ನು ಆತನ ಪರಿಪೂರ್ಣಗೊಳಿಸ್ತವ. ಹಲ್ಲೆಲೂಯಾ. ಇನ್ನೊಬ್ಬ ರಕ್ಷಕನಿಲ್ಲ. ಇದು ಎಲ್ಲರಿಗೂ ಮನದಟ್ಟಾಗಲಿ. ಇದರಲ್ಲಿ ಯಾರೂ ವಂಚನೆಗೆ ಗುರಿ ಆಗುವಂಥದ್ದು ಬೇಡ. ಇಂಥ ವಾಕ್ಯಗಳು ಅನೇಕ ನಮಗೆ ಸಿಗ್ತದೆ. ಈಗಾಗಲೇ ಪಾಸ್ಟರ್ ಆರಂಭದಲ್ಲಿ ಹೇಳಿದ್ರು, ನಾನು ಈ ದಿನ ಆರಿಸಿಕೊಂಡ ಈ ವಾಕ್ಯದ ವಿವರಣೆ, ಇದು ನನಗೆ ಕನ್ಫರ್ಮೇಶನ್ ಬೇಕಾಗಿತ್ತು. ಆ ಕನ್ಫರ್ಮೇಶನ್ ನಂಗೆ ಹೇಗೆ ಸಿಕ್ತಂತ ಹೇಳಿದ್ರೆ, ಪಾಸ್ಟರ್ ಅಂಕಲ್ ಹೇಳಿದ್ರು, ಯೇಸು ಕ್ರಿಸ್ತನೇ ತಂದೆ ಬಳಿಗೆ ಬರ್ಲಿಕ್ಕೆ ಏನಂತ ಹೇಳಿದ್ರು? ಮಾರ್ಗ. ನನಗೆ ಒಳಗೆ ಆಯ್ತು, ಹಾಗಾದ್ರೆ ಇದು ಸರಿ ಇದೆ. ಹಲ್ಲೆಲೂಯಾ. ಅನೇಕ ಸತಿ ವಾಕ್ಯದ ಪ್ರಕಟಣೆ ಸಿಕ್ಕಿದಾಗ ಈ ರೀತಿ ವಾಕ್ಯ ಕೊಡ್ಲಿಕ್ಕೆ ಹೋದ ಜಾಗದಲ್ಲಿ ಅದು ಈ ರೀತಿ ನಮ್ಗೆ ಕನ್ಫರ್ಮ್ ಆಗ್ತದೆ. ಈ ರೀತಿ ಸೇವಕರ ಮೂಲಕ ಬರುವಂತ ವಾಕ್ಯವೋ ಅಥವಾ ವರ್ಷಿಪ್ನವ್ರದ್ದು ಆರಿಸಿಕೊಂಡು ಹಾಡುವಂತ ಹಾಡುಗಳು ಯಾವುದ್ರ ಮೂಲಕ ಅದು ಒಂದೇ ಆಗಿರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದೇ ಮಾರ್ಗ, ಒಬ್ಬನೇ ರಕ್ಷಕ. ಇದು ದೇವರೇ ಏರ್ಪಡಿಸಿದ್ದು, ನಾವು ನೋಡುವ ನೋಟದಿಂದ ಅಲ್ಲ, ಅಥವಾ ನಮ್ಮ ಆಯ್ಕೆಯಿಂದ ಒಬ್ಬ ರಕ್ಷಕ ಅಲ್ಲ, ಅಥವಾ ನಾವು ಓಟ್ ಕೊಟ್ಟು ಅಥವಾ ಆಯ್ಕೆ ಮಾಡಿ ಎಬ್ಬಿಸಿದಂತ ರಕ್ಷಕ ಅಲ್ಲ.
ಇದು ದೇವರೇ ಏರ್ಪಡಿಸಿದಂತ ರಕ್ಷಕ. ನಮ್ಮ ಅಗತ್ಯತೆ ಇದೆ ಎಂಬುದಾಗಿ ದೇವರೇ ಕೊಟ್ಟ ರಕ್ಷಕ. ಹಲ್ಲೆಲೂಯಾ. ಇದಕ್ಕೆ ಸಮಸಮವಾಗಿ ಅನೇಕ ವಚನಗಳಿದೆ. ಅದರಲ್ಲಿ ಒಂದು ವಚನ ಕೀರ್ತನೆ 91:1. ಎಷ್ಟು ಜನ ವಾಕ್ಯ ಹೇಳಿದ್ರು ಅವರೆಲ್ಲ ನಂಗೆ ಅರ್ಥ ಕೊಡ್ರಿ. ಪರಾತ್ಪರ ಅಂದ್ರೆ ಅರ್ಥ ಏನು? ಅಲ್ಲಿ ಸರ್ವಶಕ್ತನ ಇದೆಯಲ್ಲ ಪಕ್ಕದಲ್ಲಿ, ನಾನು ಸರ್ವಶಕ್ತನ ಅರ್ಥ ಕೇಳಿ. ಪರಾತ್ಪರ ಅರ್ಥ ಹೇಳ್ರಿ. ನಾನು ಹೇಳ, ನೀವ್ ಯಾಕೆ ಅರ್ಥ ಕಂಡ್ಕೊಳ್ಳಿಲ್ಲ ಹೇಳ. ಯಾಕೆ ನಾವು ಅರ್ಥ ಕಂಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪಾ ಅಂತ ಅಕ್ಷರ ನಮಗೆ ಪರಿಚಯ ಇದೆ, ರಾ ಅಂತ ಅಕ್ಷರ ಪರಿಚಯ ಇದೆ, ತಾಪಕ ಅಕ್ಷರ ಪರಿಚಯ ಇದೆ, ಪಾವತ್ತು ಅಕ್ಷರ ಪರಿಚಯ ಇದೆ, ಮತ್ತೆ ರಾ ಅಕ್ಷರ ಪರಿಚಯ ಇದೆ. ಸುಲಭವಾಗಿ ಓದ್ಬಿಟ್ವಿ, ಓದ್ಲಿಕ್ಕೆ ಬಂದಿದ್ರಿಂದ ಅದ್ರ ಅರ್ಥ ಕಂಡ್ಕೊಳ್ಳಿಕ್ ಹೋಗ್ಲಿಲ್ಲ. ನಾನು ಹೇಳಿದ್ ನಿಜನಾ? ಹಾಗಾಗಿ ನಿಂತು ವಾಪಸ್ ಮುಂದೆ ಹೋಗೋದ್ ಬಿಟ್ಟು ವಾಪಸ್ ಬಂದು ಏನಿದು ಪರಾತ್ಪರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಸತ್ಯವೇದದಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ಅನೇಕ ಪದಗಳಿದೆ. ಸದಮಲ, ಏಷ್ಯಾ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಸದಮಲ. ಏನ್ ಸದಮಲ ಮಾಡ್ಬೇಡಿ. ನಾನು ಕಲ್ತು ಇನ್ನೊಬ್ಬರಿಗೆ ಕಲಿಸ್ಬೇಕೆನ್ನುವಂತ ದಾಹದೊಂದಿಗೆ ಪದಗಳ ಮೇಲೆ ಗಮನ ಕೊಡ್ರಿ. ಆಮೇಲೆ ಪರಾತ್ಪರ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥ ಉನ್ನತೋನ್ನತನು. ಪರಾತ್ಪರ ಅಂದ್ರೆ ಅರ್ಥ ಏನು? ದ ಮೋಸ್ಟ್ ಹೈ, ಅತ್ಯುನ್ನತನು, ಉನ್ನತೋನ್ನತನು, ಇದಕ್ಕೆಲ್ಲ ಸಮಪದ. ಉನ್ನತೋನ್ನತನು, ಮಹೋನ್ನತನು ಎಲ್ಲ ನಾಮಪದ. ಇಂಗ್ಲಿಷ್ ನಲ್ಲಿ ದ ಮೋಸ್ಟ್ ಹೈ. ಹಲ್ಲೆಲೂಯಾ. ಹಾಗಾದ್ರೆ ಉನ್ನತೋನ್ನತನ ಮರೆ ಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ. ಇದನ್ನು ಹೊಸ ಒಡಂಬಡಿಕೆ ಭಾಷೆಯಲ್ಲಿ ಹೇಳ. ಯಾರು ಪರಲೋಕದಿಂದ ಭೂಮಿಗೆ ಬಂದು ರಕ್ಷಣಾಕಾರ ಪೂರೈಸಿ ಸತ್ತು ಸಮಾಧಿಯಾಗಿ ಪಾತಾಳದೊಳಗೆ ಹೋಗಿ ತಿರುಗಿ ಪುನರುತ್ಥಾನದಿಂದ ಎದ್ದು ಬಂದು ನಂತರ ದಿವ್ಯಾರೋಹಣವಾಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಅತಿ ಶ್ರೇಷ್ಠ ನಾಮ ಹೊಂದಿ, ಫಿಲಿಪಿ 2ನೇ ಅಧ್ಯಾಯದ 9-10 ವಚನಗಳು ನಾವು ಹೇಳ್ತಿದ್ದೇನೆ. ಹೆಚ್ಚಿಗೊಮ್ಮೆ 6ನೇ ವಚನದಿಂದ ಹೇಳ್ತಿದ್ದೇನೆ. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಅತಿ ಶ್ರೇಷ್ಠ ನಾಮಾಂಕಿತನಾಗಿ ಆತನು ಇದ್ದಾನು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 36ನೇ ವಚನದ ಪ್ರಕಾರ ಈತನನ್ನೇ ದೇವರು ಕ್ರಿಸ್ತನ ಒಡೆಯನೆಂಬುದಾಗಿ ನಮಗೆ ಕೊಟ್ಟಿದ್ದಾನೆ. ಈತನನ್ನು ಆಶ್ರಯಿಸಿ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಉನ್ನತೋನ್ನತನಾದ ಯೇಸುವನ್ನ ಆಶ್ರಯಿಸಿದವರು ಸರ್ವಶಕ್ತನೆನ್ನುವಂತ ತಂದೆಯಾದ ದೇವರಲ್ಲಿ ಸುರಕ್ಷಿತರು. ಹಲ್ಲೆಲೂಯಾ. ಯಾಕೆ ನಾನು ಆರಂಭದಲ್ಲಿ ವಿವರಣೆ ಕೊಡ್ತೇನೆ ಅಂತ ಹೇಳಿದ್ರೆ, ಇಂಥವನಾದ ಯೇಸು ಪರಲೋಕದಿಂದ ಇಳಿದು ಬಂದು ಮತ್ತೆ ಅತ್ಯುನ್ನತ ಪದವಿಗೆ ಏರಿ ಹೋದವನು, ಈತನೇ ಉನ್ನತೋನ್ನತನು. ಫಿಲಿಪಿ 2 ಮತ್ತೆ ಹೇಳುತ್ತೆ, ಈ ಕಾರಣದಿಂದ ದೇವರು ಆತನಿಗೆ ಅತಿ ಶ್ರೇಷ್ಠವಾದ ನಾಮವನ್ನ ಕೊಟ್ಟು ಮತ್ತೆ ಅತ್ಯುನ್ನತವಾದ ಪದವಿ ಕೊಟ್ಟ ಎಂಬುದಾಗಿ 9ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ. ಈತನನ್ನೇ ನಾವು ಆಶ್ರಯಿಸಬೇಕೆಂಬುದಾಗಿ ಹೇಳ್ತದೆ. ಈತನನ್ನು ಆಶ್ರಯಿಸಿದ್ರೆ ಮಾತ್ರ ನಾವು ಸುರಕ್ಷಿತರು. ಬಹಳ ಮುಖ್ಯವಾಗಿ ಎಲ್ಲಿ ಸುರಕ್ಷಿತರೆಂದಾಗಿ ಹೇಳಿದ್ರೆ, ನ್ಯಾಯ ತೀರ್ಪಿನ ಕಾಲದಲ್ಲಿ ದೇವರ ಕೋಪ ಎಲ್ಲರ ಮೇಲೆ ಬಂದೇ ಬರುವಾಗ ಆ ದಿನದಲ್ಲಿ ದೇವರ ಕೋಪವಿಲ್ಲದೆ ದೇವರ ಕೃಪೆ ಕನಿಕರಕ್ಕೆ ಪಾತ್ರರಾಗಿ ನಿಂತವರು ಇವರೇ ಸುರಕ್ಷಿತರು. ಹಲ್ಲೆಲೂಯಾ. ಯಾವಾಗ? ಮುಖ್ಯವಾಗಿ ನ್ಯಾಯ ತೀರ್ಪಿನ ಕಾಲದಲ್ಲಿ. ಸರಿ, ನಾನೀಗ ಪ್ರಾಮುಖ್ಯವಾದ ಈ ಭಾಗಕ್ಕೆ ಬರ್ತಾರೆ. ಹಾಗಾದ್ರೆ ಈತನು ವಿಜ್ಞಾಪಿಸ್ತಾನೆ ಎಂಬುದಾಗಿ ಬರ್ದದೆ ಅಲ್ಲ, ಸತತವಾಗಿ ವಿಜ್ಞಾಪಿಸ್ತಿದ್ದಾನಲ್ಲ. ಯಾವ ಕಾರಣಕ್ಕೆ? ಮೋಶೆ ವಿಜ್ಞಾಪಿಸಿದಾಗ ದೇವರು ಕೇಳಿದ್ನಲ್ಲ. ಈಗ ಈಗ ಮೋಶೆ ವಿಜ್ಞಾಪನೆಗಿಂತಲೂ ಇನ್ನೂ ವಿಶೇಷವಾದ ವಿಜ್ಞಾಪನೆಗೆ ಯೇಸು ನಿಂತಿದ್ದಾನೆ. ಈ ಭಾಗವನ್ನೇ ನಾವು ಇದನ್ನ ತಿಳಿಬೇಕು. ಇಲ್ಲಿಂದ ಮುಂದೆ ನಾನು ಅದನ್ನ ಮಾತ್ರ ಮಾತನಾಡ್ತೇನೆ. ಈಗಾಗಲೇ ಓದಿದ್ದೇವೆ 1 ಯೋಹಾನ 2ನೇ ಅಧ್ಯಾಯ 1-2 ವಚನಗಳಲ್ಲಿ, ಮುಖ್ಯವಾಗಿ 2ನೇ ವಚನದಲ್ಲಿ ಆತನನ್ನ ನಮ್ಮ ಬೈಬಲ್ಗಳಲ್ಲಿ ಸಹಾಯಕ ಅನ್ನುವಂತ ಪದದಲ್ಲಿ ಓದಿದ್ದೇವೆ. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 1-2 ವಚನ. ಅದರಲ್ಲಿ ಸಹಾಯಕ ಅನ್ನುವಂತ ಪದ 2ನೇ ವಚನದಲ್ಲಿ ಇದೆಯಾ? ಸಹಾಯಕ ಅನ್ನುವಂತ ಪದ ಓದಿದ್ದೇವೆ. ಅದನ್ನು ನಾವು ಒಂದು ಭಾಷಾಂತರದಲ್ಲಿ ಪಕ್ಷವಾದಿ ಅಂತ ಓದಿದ್ವಿ. ಆದ್ರೆ ಒಂದು ಪಕ್ಷಕ್ಕೆ ನಿಂತು ವಾದಿಸುವವನು. ಇಂಗ್ಲಿಷ್ ಭಾಷೆಯಲ್ಲಿ ಎಂತ ಓದಿದ್ರಿ? ಅಡ್ವೊಕೇಟ್ ಅಂತ ಓದಿದ್ರಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ ಅಡ್ವೊಕೇಟ್, ಪಕ್ಷವಾದಿ, ಸಹಾಯಕ.
ಇದಕ್ಕೆ ಇನ್ನೊಂದು ನಮ್ಮ ಭಾಷೆ ತರ್ತಾನೆ ವಕೀಲ, ಒಂದು ಪಕ್ಷ. ಹಾಗಾದ್ರೆ ಯಾಕೆ ಯೇಸು ನಮ್ಮ ನಿನಗಾಗಿ ನನಗಾಗಿ ವಿಜ್ಞಾಪಿಸುವಾಗ ಅಲ್ಲಿ ದೇವರ ಮುಂದೆ ವಾದ ಮಾಡ್ತಿದ್ದಾನೆ? ಅಲ್ಲಿ ಆತನು ಪಕ್ಷವಾದಿಯಾಗಿ ಮಾತನಾಡುವಾಗ ಹಾಗಾದ್ರೆ ನಮಗೆ ವಿರುದ್ಧವಾಗಿ ಏನೋ ಮಾತು ಇದೆ ಅಂತ ಆಯ್ತು, ನಿನಗೆ ವಿರುದ್ಧವಾಗಿ ಯಾವುದೋ ಒಂದು ವಾದ ಅಲ್ಲಿ ಇದೆ ಅಂತ ಆಯ್ತು. ಹಾಗಾದ್ರೆ ಇದೊಂದು ಕೋರ್ಟ್ ರೂಮ್ ಅಂತ ಆಯ್ತು. ನಮಗೆ ವಿರುದ್ಧವಾಗಿ ಒಂದು ಸ್ವರವಿದೆ, ನಮಗೆ ಪರವಾಗಿ ಒಂದು ಸ್ವರವಿದೆ. ಎರಡೂ ಸ್ವರವನ್ನ ಕೇಳಿಸಿಕೊಳ್ಳುವಂತ ನ್ಯಾಯಾಧಿಪತಿ ಅಂತ ಒಂದು ವ್ಯಕ್ತಿತ್ವವಿದೆ. ಆತನೆದುರು ಈ ವಾದ ನಡೀತಾ ಇದೆ. ಇದೆಲ್ಲವೂ ನಿನಗಾಗಿಯೇ, ಇದೆಲ್ಲವೂ ನನಗಾಗಿಯೇ. ಹಲ್ಲೆಲೂಯಾ. ನಾನಾಗ್ಲೇ ಹೇಳ್ದೆ, ಒಬ್ಬನೇ ರಕ್ಷಕ. ಹಾಗಾದ್ರೆ ಈ ರಕ್ಷಕನಿಗಿರುವಂತ ಈ ಸವಲತ್ತು ಪ್ರಪಂಚದಲ್ಲಿ ಯಾರಾದ್ರೂ ಇನ್ನೊಬ್ಬರನ್ನ ರಕ್ಷಕ ಅಥವಾ ಸೇವರ್ ಅಂತ ಹೇಳಿದ್ರೆ ಅವರಿಗಿಲ್ಲ ಎನ್ನುವಂಥದ್ದು ನಿನಗೆ ಇದನ್ನ ಮನದಟ್ಟಾಗಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಜ್ಞಾಪಿಸೋರು, ಸೇವೆ ಮಾಡುವವರು, ಸುವಾರ್ತೆ ಸಾರಬೇಕಾದವರು ಗಂಭೀರವಾಗಿ ಈ ಭಾಗವನ್ನ ತೆಗೆದುಕೊಳ್ಳ್ರಿ. ಆಮೇಲೆ ಎಲ್ಲರೂ ಒಂದ್ಸತಿ ಬೆನ್ನು ನೆಟ್ಟಾಗಿ ಮಾಡಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ಏಸು ನಮಗೆ ವಕೀಲನಾಗಿದ್ದಾನೆ. ಹಾಗಾದ್ರೆ ಇದನ್ನು ಯಾಕೆ ವಾದ ಮಾಡ್ತಿದ್ದಾನೆ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ಭಾಗಕ್ಕೆ ಬರೋಣ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನದಲ್ಲಿ ಕೊನೆಯ ಸಾಲು. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 10ನೇ ವಚನದಲ್ಲಿ ಕೊನೆಯ ಸಾಲು. ಅಲ್ಲಿ 3 ಭಾಗ ಬರ್ತದೆ. ನಾನು ಕೊನೆಯ ಸಾಲಿಗೆ ಮಾತ್ರ ಕೇಳ್ಕೊಳ್ತೇನೆ. ಹಗಲಿರುಳು ನಮ್ಮ ಸಹೋದರರ ಮೇಲೆ ಹಾ. ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಓಕೆ, ಅಲ್ಲಿಗ 3ನೇ ಸಾಲು ಹೀಗೆ ಹೇಳ್ತಾ ಇದೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಎತ್ತರ ಅಂತ ಹೇಳಲ್ಲ, ಪ್ರಶ್ನೆ ಕೇಳ್ತೀನಿ. ಯಾರಿಗೂ ಕೈ ಎತ್ತರ ಅಂತ ಹೇಳಿಲ್ಲ. ಸುಮ್ನೆ ಹಂಗೆ ಸುಮ್ನೆ ಅಲ್ಲ, ನಿಜವಾಗ್ಲೂ ಪ್ರಶ್ನೆ ಕೇಳ್ತಾ ಇದ್ದೀನಿ. ಓಕೆ, ನಾವೆಲ್ಲ ಒಂದಲ್ಲ ಒಂದು ತಪ್ಪು ಮಾಡಿದೀವಿ ತಾನೆ? ಇದಕ್ಕೆಲ್ಲರ ಉತ್ತರ. ನೆಕ್ಸ್ಟ್ ಉತ್ತರ ಕೊಡ್ಬೇಡ್ರಿ. ನೀವ್ ಮಾಡಿದೆಲ್ಲ ತಪ್ಪು ಹೊರಗ್ ಬಂತ? ಉತ್ತರ ಕೊಟ್ಟೇ ಬಿಟ್ರಿ. ಓಕೆ, ನೀವ್ ಮಾಡಿದೆಲ್ಲ ತಪ್ಪು ಹೊರಗ್ ಬರ್ಲಿಲ್ಲ ಅಂದ್ರೆ ಅದಿನ್ನು ಸೀಕ್ರೆಟ್ ಆಗಿದೆ ತಾನೆ? ರಹಸ್ಯ ತಾನೆ? ಹಾಗಾದ್ರೆ ರಹಸ್ಯ ಪಾಪ ಇದೆ ಅಂತ ಆಯ್ತು ತಾನೆ? ಅದಿನ್ನು ರಹಸ್ಯವಾಗಿ ಮಾಹಿತಿ ಇದೆ ಅಂತ ಆಯ್ತು ತಾನೆ? ಇದು ನಿಮಗೂ ಇತರರಿಗೂ ಮಧ್ಯೆ ರಹಸ್ಯ ಇರ್ಬೋದು, ಪರಲೋಕದಲ್ಲಿ ಇದು ರಹಸ್ಯ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸೈತಾನನಿಗೆ ಇದು ಮರೆಯಾಗಿಲ್ಲ. ಈ ಸೈತಾನನು ದೇವರ ಮುಂದೆ ನಿಂತು ಹಗಲು ರಾತ್ರಿ ಅಂದ್ರೆ ಎಡೆ ಬಿಡದೆ, ಪರಲೋಕದಲ್ಲಿ ಹಗಲು ರಾತ್ರಿ ಇಲ್ಲ, ಆದ್ರೂ ಅದು ನಮ್ಮ ಗ್ರಹಿಕೆಗಾಗಿ ಆ ರೀತಿ ಬರ್ದಿದೆ ಎಂಬುದಾಗಿ ನೆನೆಸ್ತೇನೆ. ಹಾಗಾದ್ರೆ ಆತನು ದೇವರ ಎದುರು ಎಡೆ ಬಿಡದೆ ಆತನು ದೂರ ಹೇಳ್ತಲೇ ಇದ್ದಾನೆ. ಇಂಥವನು ಹೀಗೆ ಮಾಡಿದ್ದಾನಲ್ಲ, ಇಂಥವಳು ಹೀಗೆ ಮಾಡಿದ್ದಾಳಲ್ಲ ಎಂಬುದಾಗಿ ಪದೇ ಪದೇ ದೇವರ ಮುಂದೆ ತರ್ತಾನೆ. ಪಾಪ ಕಾಣುವ ದೇವರಿಗೆ ನಮ್ಮಲ್ಲಿ ಪಾಪ ಕಂಡ ಕೂಡಲೇ ದೇವರಿಗೆ ಕೋಪಾಗ್ನಿ ಹತ್ತಿ ಉರಿತದೆ. ಹಾಗಾದ್ರೆ ಕೀರ್ತನೆ 106:23 ನಾನು ಕೆಲವೊಂದು ಮಾತುಗಳನ್ನ ವ್ಯವಸ್ಥೆಯಲ್ಲಿ ಹಾಗೆ ಹೋದೆ. ದೇವರು ಸಂಹರಿಸಬೇಕಂತಿದ್ದ, ಆದ್ರೆ ಮೋಶೆ ದೇವರ ಕೋಪಕ್ಕೆ ಎದುರಾಗಿ ನಿಂತು ಶಾಂತಪಡಿಸಿದ ಅಂತ ಬರ್ತದೆ. ದೇವರ ಕೋಪ ಶಾಂತವಾಯ್ತು. ಎಲ್ಲರೂ ಹೇಳ್ರಿ, ದೇವರ ಕೋಪ ಶಾಂತವಾಯ್ತು. ಹಾಗಾದ್ರೆ ಸೈತಾನ ನಿಮ್ಮ ಮೇಲೆ ಹೇಳುವಾಗೆಲ್ಲ ದೇವರ ಕೋಪ ಬರುವಾಗ ಅದನ್ನ ಶಾಂತಪಡಿಸುವವರು ಯಾರು? ಹಾಗಾದರೆ ಯೇಸು ಪ್ರತಿವಾದ ಮಾಡುವುದಾದರೆ ಯೇಸು ಕ್ರಿಸ್ತನ ಬಳಿ ಇರುವಂತ ಬಲವಾದ ವಾದವೇನು? ಬಲವಾದ ವಾದ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪಾಪದ ಸಂಬಳ. ಧರ್ಮಶಾಸ್ತ್ರ ಹೇಳ್ತದೆ, ಈ ಪಾಪಕ್ಕೆ ಈ ಶಿಕ್ಷೆ, ಕಣ್ಣಿಗೆ ಪ್ರತಿಯಾಗಿ, ಹಲ್ಲಿಗೆ ಪ್ರತಿಯಾಗಿ. ಹಾಗಾದ್ರೆ ಈ ಪಾಪಕ್ಕೆ ಈ ಶಿಕ್ಷೆ. ಆ ಶಿಕ್ಷೆಗಳ ಎಷ್ಟೋ ಸತಿ ಶಾಪದ ಪರಿಣಾಮ, ಅದು ಶಾಪವಾಗಿ ಕಾಣ್ತದೆ, ಅದರ ಪರಿಣಾಮ ಶಾಪ.
ಹಾಗಾದ್ರೆ ಸೈತಾನ ನಿಂತು ಇವನು ಈ ಪಾಪ ಮಾಡಿದ್ದಾನಲ್ಲ, ಇವನಿಗೆ ದೇವರೇ ನೀನೇ ನಿನ್ನ ವಾಕ್ಯದಲ್ಲಿ ಬರೆಸಿದ ಹಾಗೆ ಈ ಶಿಕ್ಷೆ ಆಗ್ಬೇಕಲ್ಲ ಅನ್ನೋದಾದ್ರೆ, ಪ್ರತಿ ಪಾಪದ ಮೇಲೆ ದೇವರ ಕೋಪ ಹತ್ತಿ ಉರಿತದೆ ಎಂಬುದಾಗಿ ಬರ್ದದಲ್ಲ, ಹಾಗಾದ್ರೆ ಸೈತಾನ ದೇವರ ಮುಂದೆ ನಿಂತು ದೇವರೇ ಹಾಗಾದ್ರೆ ಈ ಪಾಪದ ಮೇಲೆ ನಿನ್ನ ಕೋಪ ಬರ್ಬೇಕಲ್ಲ ಎಂಬುದಾಗಿ ಹೇಳುವುದಾದ್ರೆ, ಈ ಶಿಕ್ಷೆ ಆಗ್ಬೇಕೆನ್ನುವುದಾದರೆ, ಈ ಮರಣ ಸಂಭವಿಸಲೇಬೇಕೆನ್ನುವುದಾದರೆ ಇದಕ್ಕೆ ಪ್ರತಿವಾದವೇನು? ಹಾಗಾದ್ರೆ ಪ್ರತಿವಾದ ಹೇಗಿದೆ? ಇಲ್ಲಿ ನಮ್ಮ ಪಕ್ಷದಲ್ಲಿ ನಿಂತ ನಮ್ಮ ವಕೀಲನು, ನಮ್ಮ ಸಹಾಯಕನು, ನಮ್ಮ ಪಕ್ಷವಾದಿ ಯೇಸು ಈಗ ಇಲ್ಲಿ ದೇವರನ್ನ ಹೇಗೆ ಶಾಂತಪಡಿಸ್ತಾನೆ ಎನ್ನುವುದಾದ್ರೆ, ತಂದೆಯ ದೇವರಿಗೆ ತಂದೆಯೇ ಅವನ ಮೇಲೆ ನಿನ್ನ ಕೋಪ ಬರಬೇಕೆಂಬುದಾಗಿ ಸೈತಾನ ಹೇಳುವುದಾದ್ರೆ, ಆ ಕೋಪವನ್ನು ನಾನು ಅನುಭವಿಸಿದ್ದೇನೆ. ಸೈತಾನ ಈ ಶಿಕ್ಷೆ ಆಗಲಿ ಎನ್ನುವುದಾದ್ರೆ ಯೇಸು ಹೇಳಿದ್ದಾನೆ, ಈ ಶಿಕ್ಷೆಯನ್ನು ನಾನು ಅನುಭವಿಸಿದ್ದೇನೆ. ಅದು ದ್ರೋಹವೋ ನಾನು ಗಾಯಗೊಂಡಿದ್ದೇನೆ, ಅದು ಅಪರಾಧವೋ ನಾನು ಜಜ್ಜಲ್ಪಟ್ಟಿದ್ದೇನೆ. ಅವನು ಕೈ ಬಿಡಲ್ಪಡಬೇಕು, ನಾನು ಒಂಟಿತನ ಅನುಭವಿಸಿದ್ದೇನೆ. ಪಾಪದ ಸಂಬಳ ಮರಣ ಎನ್ನುವುದಾದರೆ ಯೇಸು ಹೇಳ್ತಾನೆ, ತಂದೆ ಆ ಮರಣವನ್ನ ನಾನು ಅನುಭವಿಸಿದ್ದೇನೆ. ಸೈತಾನ ಯಾವುದೇ ವಾದವನ್ನು ತಂದ್ರೆ ಯೇಸು ಅಲ್ಲಿ ಹೇಳ್ತಾನೆ, ಇದನ್ನು ನಾನು ಅನುಭವಿಸಿದ್ದೇನೆ. ಅವನ ರಕ್ತ ಅಪರಾಧಕ್ಕೆ ಅವನ ರಕ್ತವು ಚೆಲ್ಲಲಿ ಎಂಬುದಾಗಿ ಸೈತಾನ ಹೇಳುವುದಾದರೆ ಯೇಸು ಹೇಳ್ತಾನೆ, ನಾನು ನನ್ನ ರಕ್ತವನ್ನು ಚೆಲ್ಲಿದ್ದೇನೆ. ಈ ಅಪರಾಧಕ್ಕೆ ಈ ರೋಗ ಬರಲೆಂಬುದಾಗಿ ಹೇಳುವುದಾದ್ರೆ ನಿನ್ನ ಮೇಲೆ ಯೇಸು ಹೇಳ್ತಾನೆ, ಇಲ್ಲ ಇಲ್ಲ, ಈ ರೋಗವನ್ನ ನನ್ನ ಭಾಷಣಗಳಲ್ಲಿ ನಾನು ತಾಳಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾನು ಆಗಲೇ ಹೇಳ್ದೆ ನಮಗೆ ಒಬ್ಬನೇ ರಕ್ಷಕನಿರುವುದು. ಯಾವ ಆಧಾರದಿಂದ? ನಾವು ಮಿಕ್ಕ ಯಾರೊಂದು ರಕ್ಷಕರನ್ನಾಗಿ ನೋಡಿದ್ರು, ಯಾರೊಬ್ಬರು ನಮ್ಮ ಪಾಪವನ್ನ ಹೊರಲಿಲ್ಲ, ಯಾರೊಬ್ಬರು ನಮ್ಮ ಮೇಲೆ ಇರುವ ದೇವರ ಕೋಪವನ್ನ ತಾಳಲಿಲ್ಲ, ಯಾರೊಬ್ಬರು ನಮ್ಮ ಪರವಾಗಿ ಶಿಕ್ಷೆ ಅನುಭವಿಸಲಿಲ್ಲ, ಯಾರೊಬ್ಬರು ನಮಗಾಗಿ ಮರಣ ಅನುಭವಿಸಲಿಲ್ಲ, ಯಾರೊಬ್ಬರು ಜೀವದಿಂದ ಎದ್ದು ಬರಲಿಲ್ಲ. ಇಂಥ ರಕ್ಷಕನು ನಮಗೆ ಇಡೀ ಸರ್ವ ಜಗತ್ತಿನಲ್ಲಿ ಒಬ್ಬನೇ. ಮೋಶೆ ಮಾತನ್ನು ಕೇಳಿ ತಂದೆ ಒಪ್ಪೋದಾದರೆ, ಈಗ ತನ್ನ ಪ್ರಿಯ ಕುಮಾರನು ಈ ರೀತಿ ವಾದ ತರುವಾಗ, ನಮ್ಮೊಬ್ಬೊಬ್ಬರ ವಿಷಯದಲ್ಲಿ ಇದು ನಾನು ಅನುಭವಿಸಿದ್ದೇನೆ, ಇದನ್ನ ತೀರಿಸಿದ್ದೇನೆ ಅನ್ನುವಾಗ, ತಂದೆಯಾದ ದೇವರು ಮಗನ ಕಡೆ ತಿರುಗಿ ಆಗಲಿ ಅಂತಾನೆ. ಹಲ್ಲೆಲೂಯಾ. ಹೀಗೆ ನಾವು ರಕ್ಷಣೆಯಲ್ಲಿಯೂ ವಿಮೋಚನೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಹಾಗಾಗಿ ಈ ಯಜ್ಞ ಈಗಲೂ ಪರಲೋಕದಲ್ಲಿದೆ. ಮತ್ತೊಂದು ವಾಕ್ಯ ಓದಬಹುದಾ? 1 ಯೋಹಾನ 2ನೇ ಅಧ್ಯಾಯ 1 ವಚನ. ಈ ಬೈಬಲ್ ಇಂದ ಓದ್ರಿ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ, ಇದೆಲ್ಲ ಈಗ ಪ್ರಸ್ತುತ ವರ್ತಮಾನ, ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದ ಅಂತ ಬರಲಿಲ್ಲ, ಇರ್ಲಿಕ್ಕಿದ್ದಾನೆ ಅಂತನೂ ಬರಲಿಲ್ಲ, ಇದ್ದಾನೆ. ಓಕೆ, ಇದ್ದಾನೆ. ಆಮೇಲೆ ಆತ ನಮ್ಮ ಪಾಪಗಳನ್ನ ದುಡುಕಿಗೆ ಏನಾದ್ರೂ ನಿನ್ ಪಾಪದಲ್ಲಿ ಬಿದ್ರೆ ಅದನ್ನು ನಿವಾರಣೆ ಮಾಡುವ ಯಜ್ಞ ಈಗಲೂ ಪರಲೋಕದಲ್ಲಿದೆ. ದೇವರಿಗೆ ಸ್ತೋತ್ರ. ಕಾರಣ ನಿನ್ನನ್ನು ಶುದ್ಧೀಕರಿಸದಕ್ಕೆ ದೇವರು ಕಾದಿದ್ದಾನೆ. ನಿನ್ನನ್ನು ಸಂಪಾದಿಸಿಕೊಂಡ ಮೇಲೆ ನಿನ್ನನ್ನು ಕೈ ಬಿಡುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ಹಲ್ಲೆಲೂಯಾ. ಓಕೆ, ನಮ್ಮ ಪಾಪಗಳನ್ನ ಮಾತ್ರವಲ್ಲ, ಸಮಸ್ತ ಲೋಕದ, ಇಲ್ಲಿ ಬೈಬಲ್ ಲೋಕ ಎನ್ನುವಂತ ಪದಕ್ಕೆ ಅನೇಕ ವಿಧದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ರೆ ಕೆಲವು ಭಾಗದಲ್ಲಿ ಲೋಕ ಎನ್ನುವಾಗ ಮನುಷ್ಯರು. ಹಲ್ಲೆಲೂಯಾ. ಈ ಭಾಗದಲ್ಲಿ ಎಲ್ಲಾ ಮನುಷ್ಯರ ಪಾಪವನ್ನ ನಿವಾರಣೆ ಮಾಡುವ. ಹಲ್ಲೆಲೂಯಾ. ಯಾರೊಬ್ಬರಾಗ್ಲಿ ಬಂದು ಯೇಸು ಸ್ವಾಮಿ ಈ ಜನಾಂಗಕ್ಕೆ ಆ ಜನಾಂಗಕ್ಕೆ ಮಾತ್ರ ರಕ್ತ ಕೊಟ್ಟಿದ್ದಾನೆ, ಈ ದೇಶದವರಿಗೆ ಮಾತ್ರ ಕೊಟ್ಟಿದ್ದಾನೆ, ಇದೆಲ್ಲ ಒಪ್ಲಿಕ್ಕಾಗಲ್ಲ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನ ಕೊಟ್ಟು ಆತನ ಒಬ್ಬನಾದ್ರೂ ನಾಶವಿದೆ. ಎಲ್ಲರೂ ನಿತ್ಯ ಜೀವ, ಎಲ್ಲರಿಗಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದಂತ ವಿಷಯ. ಯಾವುದೇ ಭಾಗದಲ್ಲಿ ಸೈತಾನ ನಿಮ್ಮನ್ನ ಬಿಟ್ಟು ಕೊಡಲಾರದೆ ಆತನ ದೇವರ ಮುಂದೆ ಬಲವಾಗಿ ವಾದ ಮಾಡ್ತಿರುವುದಾದ್ರೆ
ಅದೆಲ್ಲವ ಸೋಲುವಂತ ಕಾರ್ಯವನ್ನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ್ದಾನೆ. ಹಾಗಾಗಿ ನಾವು ಇದನ್ನ ಧೈರ್ಯವಾಗಿ ನಾವು ದೇವರ ಮುಂದೆ ಪ್ರಾರ್ಥಿಸಬಹುದು. ನಾನು ಈ ಉದಾಹರಣೆಯನ್ನ ನಿಮ್ಮಲ್ಲಿ ಕೆಲವರ ಮುಂದೆ ಅನೇಕ ಸತಿ ಮಾತನಾಡಿದ್ದೇನೆ. ತಿರುಗಿ ಹೇಳ್ಬೇಕನ್ನುವಂತ ಮನ್ಸಾಗ್ತಿರೋದ್ರಿಂದ ಅದನ್ನ ನಾನು ಹೇಳ್ತೇನೆ. ಯಾರಾದ್ರೂ ಕೇಳಿರ್ಬೋದು, ನಾನು ಒಬ್ಬ ಗ್ಯಾಂಗ್ರೀನ್ ಪೇಷಂಟ್ ಕೃಷ್ಣಪ್ಪ ಅವರ ಬಗ್ಗೆ ಹೇಳಿರೋ ಉದಾಹರಣೆ ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ರಿ? ಓಕೆ, ಕೆಲವರು ಕೇಳಿದ್ರಿ. ಓಕೆ, ಕೆಲವು ವರ್ಷಗಳ ಹಿಂದೆ ನನಗೆ ಬಹಳ ಪರಿಚಯ ಇರುವಂತ ಒಬ್ಬ ಸೇವಕರು ಒಂದು ಹಳ್ಳಿಯಲ್ಲಿ ಅವರ ಊರಿನ ಒಬ್ಬ ಅಸ್ವಸ್ಥರಾದ ಒಬ್ಬ ಅಜ್ಜನ ಬಗ್ಗೆ ಫೋನ್ ಮಾಡಿದ್ರು. ಸಮಸ್ಯೆ ಏನು? ಒಬ್ಬ ಲಂಬಾಣಿ ತಾತ ಕೃಷ್ಣಪ್ಪ, ಅವರಿಗೆ ಗ್ಯಾಂಗ್ರೀನ್, 2 ಕಾಲುಗಳಲ್ಲಿ ಗ್ಯಾಂಗ್ರೀನ್, ಒಂದು ಕಾಲಿನ ಮೊಣಕಾಲ್ ತನಕ ಮೊಣಕಾಲ್ಗಿಂತ ಮೇಲೆ ಕಡ್ದಾಗಿದೆ, ಇನ್ನೊಂದು ಕಾಲಿನಲ್ಲಿ ಸಹ ಗ್ಯಾಂಗ್ರೀನ್ ಏರಿದೆ, ಹೊಟ್ಟೆ ತನಕ ಬಂದಿದೆ. ಆ ಕಾಲು ಗ್ಯಾಂಗ್ರೀನ್ ಆದ ಎಲ್ಲಾ ಭಾಗದಲ್ಲಿ ಗಾಯಗಳು ಸೀಳಿದೆ, ಮತ್ತೆ ಅದರೊಳಗಿಂದ ಹುಳಗಳು ಹೊರಗೆ ಬರ್ತಾ ಇದೆ. ಯಾರು ಅವ್ರ ಹತ್ರ ಇರ್ಲಿಕ್ಕಾಗಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವರಿರುವ ಮನೆಯ ಬೀದಿಯಲ್ಲಿ, ಹಳ್ಳಿಯಲ್ಲಿ ರಸ್ತೆಯಲ್ಲಿ ಯಾರು ನಡಿಲಿಕ್ಕಾಗಲ್ಲ, ಆ ಮಟ್ಟಕ್ಕೆ ದುರ್ವಾಸನೆ. ಅಜ್ಜಿ ಹತ್ರ ಇರ್ಲಿಕ್ಕೆ ಅಜ್ಜನ ಬಳಿ ಇರ್ಲಿಕ್ಕೆ ಯಾರಿಗಾಗತ್ತೆ ಅಂತ ಕೇಳಿದ್ರೆ ಅಜ್ಜಿಗೆ ಮಾತ್ರ ಇರ್ಲಿಕ್ಕಾಗತ್ತೆ. ಅಜ್ಜನ ಫ್ರೆಂಡ್ಸ್ ಕೆಲವರು ನೋಡ್ಲಿಕ್ಕೆ ಬರ್ತಾ ಇದ್ರು. ಕಾರಣ ಕೃಷ್ಣಪ್ಪ ಎದ್ದೇಳಿಕ್ಕಾಗಲ್ಲ, ಮಲಗ್ಲಿಕ್ಕಾಗಲ್ಲ, ಮಲಗಿದಲ್ಲೇ ಇದ್ದಿದ್ರಿಂದ ಅವ್ರಿಗೆ ಬೇರೇನು ತಿನ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ದಿದ್ರಿಂದ ಸರಾಯಿ ಪ್ಯಾಕೆಟ್ ಇತ್ತಲ್ಲ, ಅವಾಗೆಲ್ಲ ಮಾಡ್ತಿದ್ರಲ್ಲ, ಅದನ್ನ ಹಳ್ಳಿ ಅಜ್ಜನ ಸ್ನೇಹಿತರು, ಕೆಲವು ಬೇರೆ ಅಜ್ಜಂದ್ರು ಅದನ್ನ ತಂದು ಕೊಟ್ಟು ಕುಡಿಸ್ತಾ ಇದ್ರು. ಕಾರಣ ನೋವನ್ನ ಮರೆತು ನಿದ್ದೆ ಮಾಡ್ಲಿ. ಆದ್ರೆ ಅಜ್ಜ ಹಗಲು ರಾತ್ರಿ ನೋವಿಗಾಗಿ ನಿದ್ದೆ ಇಲ್ಲದೆ ಮುಳುಗ್ತಾನೆ ಇರೋದು ಅಜ್ಜನ ಕೆಲಸ. ಭಯಂಕರ ನೋವು. ಈ ಸ್ಥಿತಿಯಲ್ಲಿ ಆ ಸೇವಕರು ಅವ್ರಿಗೆ ಪ್ರತಿದಿನ ಪ್ರಾರ್ಥನೆಗೆ ಹೋಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಆಧರಿಸ್ಲಿಕ್ಕೆ ಹೋಗ್ತಾ ಇದ್ರು. ಇವ್ರು ಹೋಗುವಾಗ ಹೇಗೆ ಹೋಗ್ತಿದ್ರು ಅಂತ ಹೇಳಿದ್ರೆ, ಇವರ ಮನೆಯಲ್ಲಿ ಸ್ನಾನಕ್ಕೆ ನೀರು ಕಾಯಿಸ್ಲಿಕ್ಕೆ ಸ್ಟವ್ ಮೇಲೆ ಇಟ್ಟು, ಅಲ್ಲ ಮನೇಲಿ ಅವರೊಬ್ಬರೇ ಇರೋದ್ರಿಂದ, ಮತ್ತೆ ಅವ್ರಿಗೆ ಬೇಕಾಗಿರೋ ಬಟ್ಟೆಗಳನ್ನೆಲ್ಲ ಬಾತ್ರೂಮ್ ಅಲ್ಲಿ ಇಟ್ಟು ಇವ್ರು ಹೋಗ್ತಾ ಇದ್ರು. ಕಾರಣ ಇವರಲ್ಲಿ ಪೇಷಂಟ್ ಹತ್ರ ಹೋಗಿ ಬರೋದ್ರೊಳಗೆ ಇವರ ಮೈಯೆಲ್ಲ ಅದೇ ವಾಸನೆ, ಬಟ್ಟೆ ಎಲ್ಲ ಅದೇ ವಾಸನೆ. ಬಹಳ ವಿಚಿತ್ರ ಅಂದ್ರೆ ಮೂಗೊಳಗೆ ಬಾಯೊಳಗೆಲ್ಲ ವಾಸನೆ ತುಂಬಿಕೊಳ್ತಾ ಇತ್ತು. ಇವ್ರು ವಾಪಸ್ ಬಂದ್ರೆ ಉಸಿರಾಡೋದು ಕಷ್ಟ, ಊಟ ಮಾಡೋದು ಕಷ್ಟ, ಅಂತ ಒಂದು ಗಂಭೀರವಾದ ಪರಿಸ್ಥಿತಿ. ಅದ್ರಲ್ಲಿ ಅವ್ರು ಹೇಳಿದ್ರು, ಕೃಷ್ಣಪ್ಪನವ್ರು ಈ ಸ್ಥಿತಿಯಲ್ಲಿದ್ದಾರೆ, ಪ್ರಾರ್ಥನೆ ಮಾಡಿ ಬ್ರದರ್. ನಾನು ಅದನ್ನ ಸ್ವಲ್ಪ ಮನ್ಸಿಗೆ ತಗೊಂಡಿತ್ತು, ತೀರಾ ಏನೋ ತಕೊಳ್ಳಿಲ್ಲ. ಆದ್ರೆ ಒಂದು ರಾತ್ರಿ ಮನ್ಸಿಗೆ ಬಹಳ ಪ್ರಾರ್ಥಿಸ್ಬೇಕೆನ್ನುವಂತ ಭಾರ ಬಂತು. ಆ ದಿನ ಪ್ರಾರ್ಥನೆ ಕಳೆಯುವಾಗ ನಾನು ಅವರಿಗೂ ಫೋನ್ ಹಾಕ್ದೆ, ಆ ಸೇವಕರಿಗೆ. ನಾವಿಬ್ರು ಸೇರಿ ಒಂದು ಒಪ್ಪಂದದ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಫೋನ್ ಅಲ್ಲಿ ಸುಮಾರು ಹೊತ್ತು ಪ್ರಾರ್ಥಿಸಿದ್ವಿ. 11 ಗಂಟೆಯಿಂದ ಸುಮಾರು ಹೊತ್ತು ಪ್ರಾರ್ಥಿಸಿದ್ವಿ. ಹೆಚ್ಚು ಕಮ್ಮಿ 12:45 1 ಗಂಟೆ ಆಗುವಾಗ ಅವರು ಮಲಗಿದ್ರು. ಅವ್ರು ಫೋನ್ ಕಟ್ ಮಾಡಿದ್ರು. ಕಡೆಗೆ ನಾನೊಬ್ನೇ ಮತ್ತೆ ಇನ್ನೆಷ್ಟೊತ್ತು ನಾನು ಪ್ರಾರ್ಥನೆ ಮಾಡಿದೆ. ನಾನು ಅಲ್ಲಿಂದ ಇನ್ನೂ 1 ತಾಸು ಜಾಸ್ತಿ ಅಂದ್ರೆ 1 ತಾಸು 2 ಗಂಟೆ ತನಕ ಪ್ರಾರ್ಥನೆ ಮಾಡಿದೆ ಅಷ್ಟೇ. ಆದ್ರೆ ಆ ದಿನ ದೇವರು ಕೊಟ್ಟ ಪ್ರಾರ್ಥನೆ ಏನಂತ ಹೇಳಿದ್ರೆ, ಆ ದಿನ ದೇವರೇ ವಾಕ್ಯದಲ್ಲಿ ಹೇಳ್ತದೆ, ಅವನು ಹೊತ್ತವರಿಗೆ ನಮ್ಮ ಸಂಕಟವೇ ಹೌದು. ಮತ್ತೆ ನಿನ್ನ ಭಾಷಣದಲ್ಲಿ ಈ ಬಾಧೆಗಳನ್ನ ಹೊತ್ತಿದೆ ಅಂತ ಬರ್ತದೆ. ಹಾಗಾದ್ರೆ ಯೇಸುವೆ, ಕೃಷ್ಣಪ್ಪನ ಈ ಬಾಧೆಯನ್ನ ನೀನು ಹೊತ್ತುಕೊಂಡಿರೋದಾದ್ರೆ ಕೃಷ್ಣಪ್ಪ ಇದನ್ನ ಬಿಡುಗಡೆ ಹೊಂದೋದಕ್ಕೆ ಅರ್ಹರು. ಇದು ನಾನಾಗಿ ಮಾಡ್ದಂತ ಹೇಳಲ್ಲ, ಅದನ್ನ ದೇವರು ಕೊಟ್ಟ ಪ್ರಾರ್ಥನೆ ಅಂಶ. ಯೇಸು ಶಿಲುಬೆಯಲ್ಲಿ ಕೃಷ್ಣಪ್ಪನ ಈ ಬಾಧೆ ಹೊತ್ತಿದೆ ಅಂತ ವಾಕ್ಯ ಹೇಳುತ್ತಲ್ಲ, ಹಾಗಾದ್ರೆ ನೀನ್ ಕೃಷ್ಣಪ್ಪನ ಬಾಧೆ ಹೊತ್ತಿರುವುದಾದ್ರೆ ಕೃಷ್ಣಪ್ಪ ಈಗ ಬಿಡುಗಡೆ ಆಗ್ಲೇಬೇಕು. ಎಷ್ಟು ಹೊತ್ತು ಆಗ್ತದ ಅಷ್ಟು ಹೊತ್ತು ಇದೊಂದೇ ಮಾತುಗಳನ್ನ ಹೇಳ್ತಾನೆ ಪ್ರಾರ್ಥಿಸಿದೆ. ಕಡೆಗೆ ನಾನು ನಿದ್ರೆಗೆ ಜಾರದೆ. ಬೆಳಿಗ್ಗೆದ್ದೆ, ಎದ್ಮೇಲೆ ಒಂದೇ ಕುತೂಹಲ, 9 ಗಂಟೆಗೆ ಫೋನ್ ಬರುತ್ತಾ, 10 ಗಂಟೆಗೆ ಫೋನ್ ಬಂತು. 10:11 ಗಂಟೆ ಅಷ್ಟೊತ್ತಿಗೆ ಫೋನ್ ಬಂದ್ರೆ ಅವತ್ತಿನ ಸುದ್ದಿ ಏನಂತ ಹೇಳಿದ್ರೆ, ಎಷ್ಟೋ ತಿಂಗಳು ನಿದ್ದೆ ಮಾಡಿದ ಕೃಷ್ಣಪ್ಪ ಅದನ್ನ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಹೇಗೆ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಆ ನಿದ್ದೆಯಲ್ಲಿ ಅವ್ರು ಮುಳುಗೋದು, ಕೂಗೋದು, ಶಬ್ದ ಏನೂ ಇಲ್ಲ. ಜೊತೆಗೆ ಅಜ್ಜಿಗೂ ನಿದ್ದೆ ಇಲ್ದೇ ಇರೋದ್ರಿಂದ ಅವತ್ತು ಅಜ್ಜಿನ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಅಜ್ಜ ಸೂರ್ಯ ಹುಟ್ಟಿ ಎಷ್ಟು ಹೊತ್ತು ಆದ್ರೂ ಅಜ್ಜಗೆ ಎಚ್ಚರಿಕೆನೇ ಆಗಿಲ್ಲ. ಅಜ್ಜಿಗೆ ಹಬ್ಬಬ್ಬ ಅಂತ 6:30ಗೆ ಎಚ್ಚರ ಆಯ್ತು. ಎಚ್ಚರ ಆದ್ರೆ ಅಜ್ಜಿಗೆ ಗಾಬರಿ. ಏನ್ ಗಾಬರಿ? ಅಜ್ಜಂದೇನಿಲ್ಲ, ಒಂದು ಶಬ್ದನೂ ಇಲ್ಲ. ಅಜ್ಜಿ ಮೊದ್ಲೇ ಹೇಳಿ ಕೇಳಿ ಅಜ್ಜಿ, 2ನೇದು ಹಳ್ಳಿ ಅಜ್ಜಿ, 3ನೇದು ಲಂಬಾಣಿ ಅಜ್ಜಿ. ಲಬಲ್ ಅಂತ ಆಡ್ಕೊಂಡು ನನ್ನ ಯಜಮಾನ್ರು ಸತ್ತು ಹೋಗ್ರು ಅಂತ ಹತ್ಕೊಂಡು ಅಕ್ಕಪಕ್ಕದವ್ರೆಲ್ಲ ಸೇರಿ ಅವರೆಲ್ಲ ಮನೆ ಮುಂದೆ ಅಜ್ಜ ಹೌದು ಬಂದ್ರೆ ಯಾರಿಗೂ ಏನು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಹತ್ಕೊಂಡು ದೂರದಲ್ಲಿರೋ ಮಕ್ಳಿಗೆಲ್ಲ ಫೋನ್ ಮಾಡ್ರ, ನಿಮ್ಮ ಅಪ್ಪ ಸತ್ತು ಹೋದ್ರು, ಬೇಗ ಬರ್ರಿ. ಅವ್ರು ಹೊರಟಾಯ್ತು. ಅವ್ರು ಮಧ್ಯಾಹ್ನ ಊರ್ ಸೇರುವಷ್ಟು ದೂರದಿಂದ ಅವರೆಲ್ಲ ಹೆಚ್ಚು ಕಮ್ಮಿ ಬಂದ್ರು. ಎಷ್ಟೋ ಹೊತ್ತಿಗೆ ಮಧ್ಯಾಹ್ನ ಆಗ್ತಾ ಅಜ್ಜನಿಗೆ ಎಚ್ಚರ ಆಯ್ತು. ನಿದ್ದೆ ಅಷ್ಟೇನೇನಿಲ್ಲ. ಅಷ್ಟೊತ್ತಿಗೆ ಸೇವಕರು ಹೋಗಿದ್ರು.
ಅಜ್ಜ ಸೇವಕರು ನೋಡಿದ ಕೂಡಲೇ ಹೇಳಿದ ಮಾತು, ನಿಮ್ಮ ಯೇಸು ರಾತ್ರಿ ನಮಗೆ ನಿದ್ದೆ ಕೊಟ್ಟ. ಅಜ್ಜಿ ಹೇಳಿದ ಮಾತು, ನಿಮ್ಮ ಯೇಸು ರಾತ್ರಿ ನಮಗೆ ನಿದ್ದೆ ಕೊಟ್ಟ. ಆಶ್ಚರ್ಯ. ಅಜ್ಜ ಬದುಕಿರುವಾಗ ಮನೆ ಎದುರು ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಕೃಷ್ಣಪ್ಪ ಚೆನ್ನಾಗಾಗ್ತಾ ಬಂದ್ರು. ಆ ಕಾಲು ಗುಣವಾಯ್ತು. ಅಲ್ಲಿಂದ ಎಷ್ಟೋ ತಿಂಗಳು ಅವ್ರು ಜೀವಂತವಾಗಿದ್ರು. ಸ್ವಲ್ಪ ದಿವಸ ಬಿಟ್ಟ ಎಷ್ಟೋ ತಿಂಗಳಾದ್ಮೇಲೆ ಅವ್ರು ತೀರಿ ಹೋದ್ರು. ವಿಚಿತ್ರ, ಬದುಕಿರುವಾಗ ಮನೆ ಎದುರುಗಡೆ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ತೀರಿ ಹೋದ್ಮೇಲೆ ಆರಾಮಾಗಿ ಎಲ್ಲರ ಸುತ್ತಲೂ ಕೂರುವಷ್ಟು ಅವರ ದೇಹದಲ್ಲಿ ಸ್ವಸ್ಥತೆ ಇತ್ತು. ಹಲ್ಲೆಲೂಯಾ. ಏನ್ ರಹಸ್ಯ, ಏನ್ ರಹಸ್ಯ? ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ ಕೈಯೋದಕ್ಕೂ ಹಾಳು ಮಾಡ್ಲಿಕ್ಕೆ ಬರುವಾಗ ಯೇಸು, ನಾನಾದ್ರೂ ಅವುಗಳಿಗೆ ಜೀವನ ಬೇಕೆಂತಲೂ ಅದು ಸಮೃದ್ಧಿ ಆಗಿರ್ಬೇಕೆಂತಲೂ ಬಂದೆ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಸೈತಾನನು ನಮ್ಮ ಯಾವ ಬಲಹೀನತೆ ಇಟ್ಟು ನಮ್ಮನ್ನ ಪೀಡಿಸ್ತಿದ್ದಾನೋ, ಯಾವ ನಮ್ಮ ಪಾಪವನ್ನು ಹಿಡಿದು ದೇವರ ಮುಂದೆ ವಾದ ಮಾಡ್ತಿದ್ದಾನೋ, ಯೇಸು ಎಲ್ಲದಕ್ಕೂ ಪ್ರತಿಯಾಗಿ ಆತ ನಮ್ಮಲ್ಲಿ ಜೀವ ತುಂಬಿಸುವಂತೆ, ತಂದೆ ಇದನ್ನು ನಾನು ಅನುಭವಿಸಿರೋದ್ರಿಂದ ನಿನ್ನ ಕೋಪ, ಅವರ ಅವರ ಪಾಪದ ಶಿಕ್ಷೆ, ಆ ಶಾಪ, ಆ ರೋಗ, ಮರಣ ಎಲ್ಲವನ್ನು ನಾನು ಅನುಭವಿಸಿರೋದ್ರಿಂದ ಇನ್ನು ಇವರು ಯಾವುದಕ್ಕೆ ಅರ್ಹರಲ್ಲ, ಇವರು ಬಿಡುಗಡೆ ಆಗ್ಲೇಬೇಕು, ನಿನ್ನ ಜೀವ ಅವರಲ್ಲಿ ಬರಲೇಬೇಕೆಂಬುದಾಗಿ ನಾವು ನಿನಗೋಸ್ಕರ ನನಗೋಸ್ಕರ ಪ್ರತಿವಾದಿಸುವಂತ ರಕ್ಷಕನು ನಮ್ಮೆಲ್ಲರಿಗೂ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಭೂಮಿಯ ಮೇಲೆ ಮಾತ್ರ ರಕ್ಷಣಾ ಕಾರ್ಯವನ್ನು ಪೂರೈಸಿದ ಯೇಸು ಅಷ್ಟೇ ಅಲ್ಲ, ಈಗಲೂ ಆ ರಕ್ಷಣೆ ಕೊನೆಯವರೆಗೂ ದೃಢವಾಗಿ ನಿಲ್ಲಬೇಕೆಂಬುದಾಗಿ ನಮಗಿಂತ ಹೆಚ್ಚಾಗಿ ನಿನಗೋಸ್ಕರ ತಂದೆಯಾದ ದೇವರ ಮುಂದೆ ಹೋರಾಡ್ತಿರುವಂತ ರಕ್ಷಕನು ನಮಗಿದ್ದಾನೆ. ಇಂಥ ರಕ್ಷಕನು ನಮಗೆ ಬೇರೆ ಯಾರು ಸಿಗಲ್ಲ. ಹಲ್ಲೆಲೂಯಾ. ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ದೇವರಿಗೆ ಸ್ತೋತ್ರ ಹೇಳೋಣ, ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. ಒಡೆಯನೇ, ನಿನಗೆ ಮಹಿಮೆ, ಮಹಿಮೆ, ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಪ್ಪ. ಎಲ್ಲರೂ ಹೇಳಿ ಸ್ತೋತ್ರ ಹೇಳ್ರಿ. ಎಲ್ಲರೂ ಸ್ತೋತ್ರ ಹೇಳೋಣ, ಎಲ್ಲರೂ ಸ್ತೋತ್ರ ಹೇಳೋಣ. ರೆಖೇಲೆ ಮಿಶ್ರ ಬಾಬಾ ಹರಕತ ಸಖೇರಿಯ. ಎಲ್ಲರೂ ಸ್ತೋತ್ರ ಹೇಳೋಣ. ಓ, ಕೃಪೆಯ ಸತ್ಯವು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಬಂತು. ದೇವರ ಕನಿಕರವು, ದೇವರ ಕ್ಷಮಾಪಣೆಯು, ದೇವರ ಪ್ರೀತಿಯು ನಮಗೆ ದೊರಕಿದ್ದು ಯೇಸು ಕ್ರಿಸ್ತನಿಂದಲೇ. ನಿನಗೆ ದೇವರ ಕ್ಷಮಾಪಣೆ, ಕನಿಕರ, ದೇವರ ಕನಿಕರ, ಕ್ಷಮಾಪಣೆ, ಪ್ರೀತಿ ದೊರಕುವಂಥದ್ದು ಯೇಸು ಕ್ರಿಸ್ತನ ಮುಖಾಂತರ. ಇದಕ್ಕಾಗಿ ತಂದೆಯು ತನ್ನ ಮಗನನ್ನು ನಿನಗೆ ಕಳಿಸಿಕೊಟ್ಟ. ಓ, ನಿನಗಾಗಿ ದೇವರು ಏರ್ಪಡಿಸಿದ ರಕ್ಷಕನ ಈತನು ಮಾತ್ರ. ಪ್ರಿಯ ಸಹೋದರನೇ, ಈತನನ್ನು ನೀನು ಗಟ್ಟಿಯಾಗಿ ಹಿಡ್ಕೋ ಸಹೋದರ, ಈತನನ್ನು ನೀನು ಗಟ್ಟಿಯಾಗಿ ಹಿಡ್ಕೋ. ಈತನ ಮೂಲಕವೇ ನೀನು ತಂದೆಯಾದ ದೇವರ ಬಳಿಗೆ ಬರಬೇಕಾಗಿದೆ. ಆಗ ನಿನಗೆ ಸಂಪೂರ್ಣ ರಕ್ಷಣೆ ಆಗುವಂತೆ ಆತನು ನಿನಗೋಸ್ಕರ ಯಾವಾಗಲೂ ಬೆಳುವುದಕ್ಕೆ ಆತನು ಬದುಕುವನಾಗಿದ್ದಾನೆ. ಆತನು ಬದುಕಿದ್ದಾನೆ. ಯಜ್ಞ ಪರಲೋಕದಲ್ಲಿ, ನಿನಗಾಗಿ ಸಂಬಂಧಪಟ್ಟ ಯಜ್ಞ ಪರಲೋಕದಲ್ಲಿ ಈಗಲೂ ಸಿದ್ಧವಿದೆ. ಒಪ್ಪಿಸಿಕೊಡು, ಒಪ್ಪಿಸಿಕೊಡು, ಒಪ್ಪಿಸಿಕೊಡು. ಯೇಸುವಿಗೆ ಸ್ತೋತ್ರ ಹೇಳ್ರಿ. ಅಪ್ಪ, ಈತನು ಸೈತಾನಿಗೆ ವಿರೋಧವಾಗಿ ತಂದೆಯಾದ ದೇವರ ನಿನಗೆ ಅನುಗ್ರಹ, ದೇವರ ಸಕಲ ಅನುಗ್ರಹ ದೊರಕುವಂತೆ ದೇವರ ಮುಂದೆ ಪ್ರತಿವಾದಿಯಾಗಿ, ವಕೀಲನಾಗಿ, ಪಕ್ಷವಾದಿಯಾಗಿ, ಕ್ಷಮಿಸಿ, ಪಕ್ಷವಾದಿಯಾಗಿ, ವಕೀಲನಾಗಿ, ಸಹಾಯಕನಾಗಿ ಆತ ನಿನಗೆ ನಿಂತಿದ್ದಾನೆ. ಅವರ ಕಲ್ಮನ ಶಕೇರಿ, ಆತ ನಿನಗೋಸ್ಕರ ವಾದಿಸ್ತಿದ್ದಾನೆ. ಸೈತಾನ ನಿನ್ನ ಯಾವ ಪಾಪ ಜ್ಞಾಪಕಕ್ಕೆ ತಂದ್ರು ಯೇಸು ಅದನ್ನ ಅಳಿಸಿ ಬಿಟ್ಟಿದ್ದಾನೆ. ನಿನ್ನ ಯಾವ ಪಾಪವನ್ನ ದೇವರ ಮುಂದೆ ಜ್ಞಾಪಕಕ್ಕೆ ತಂದ್ರು ಯೇಸು ಅದೆಲ್ಲವನ್ನ ತೀರಿಸಿದ್ದಾನೆ. ನೀನು ಸುರಕ್ಷಿತನ ಸಹೋದರನೇ, ನೀನು ಸುರಕ್ಷಿತನ ಸಹೋದರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದಿ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದಿ. ಅರಸರಾಗಿ, ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಅರಸರಾಗಿ, ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆರಾಧನೆ, 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 ಓ
ಯೇಸುವೇ ಮಹಿಮೆ ನಿನಗಯ್ಯ ಮಹತ್ವ ನಿನಗಯ್ಯ ಮಹಿಮೆ ನಿನಗಯ್ಯ ಗಣವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ ಗಣವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ ಆರಾಧನೆ ಯೇಸುವಿಗೆ ನನ್ನ ಯೇಸುವಿಗೆ ಕನವು ಮಹಿಮೆ ಅಪ್ಪ ತಂದೆ ನಿನ್ನ ಮುಂದೆ ಅಡ್ಡ ಬೀಳ್ತು ನಿನ್ನ ಮುಂದೆ ಅಡ್ಡ ಬೀಳ್ತು ಕರ್ತನಾದ ಯೇಸುವೇ ತಂದೆಯಾದ ದೇವರ ಮುಂದೆ ನಮಗೋಸ್ಕರ ವಿಜ್ಞಾಪಿಸುವ ಯೇಸು ಕ್ರಿಸ್ತನೇ ನಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿರುವ ನಿವಾರಣಾ ಯಜ್ಞವಾಗಿರುವ ಯೇಸುವೇ ನಮಗೋಸ್ಕರ ಪಕ್ಷವಾದ ಮಾಡುವ ವಕೀಲನಾಗಿ ನಿನ್ನ ಶಿಲುಬೆಯ ಶ್ರಮೆಯ ನ್ಯಾಯ ಕಾರಣಗಳ ಹಿಡಿದು ನಮಗೆ ಬಿಡುಗಡೆ ಕೊಡುವ ಬಿಡುಗಡೆಗಾಗಿ ಈಗಲೂ ತಮಕಿಸ್ತಿರುವಂತ ತಂದೆಯ ಅನುಗ್ರಹ ಕೃಪೆ ಕನಿಕರ ಕ್ಷಮಾಪಣೆ ಪ್ರೀತಿ ನಮಗೆ ಪರಿಪೂರ್ಣವಾಗಿ ಸಿಕ್ಕುವಂತೆ ವಿಜ್ಞಾಪಿಸುವ ಯೇಸುವೇ ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ ಕರ್ತನೇ ಈ ವಾಕ್ಯದಿಂದ ಉಂಟಾದ ಆದರಣೆಗಾಗಿ ಸ್ತೋತ್ರ ಈ ವಾಕ್ಯದಿಂದ ಉಂಟಾದ ನಂಬಿಕೆಗಾಗಿ ಸ್ತೋತ್ರ ದೇವರೇ ಈ ವಾಕ್ಯದ ಸತ್ಯದಲ್ಲಿ ನಾವು ನಿಲ್ಲುವುದಕ್ಕೂ ಇದನ್ನು ಅನೇಕರಿಗೆ ತಿಳಿಯಪಡಿಸಬೇಕು ಈ ದೇಶವೇ ಈ ಸತ್ಯವನ್ನು ಅರಿಯುವುದಕ್ಕೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸಿ ನಿನಗೆ ಮಹಿಮೆ ಆಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ನಮ್ಮ ತಂದೆಗೆ.